ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ಸಂಗೀತ ಅನ್ನೋದೇ ಒಂದು ಸಂಸ್ಕಾರ ಅಂತ ನನ್ನೊಂದು ಭಾವನೆ. ಸಂಗೀತ ಜರ್ನಿ ಇದೆಯಲ್ವಾ, ನಿಮ್ಮನ್ನು ಅಂಟ್ಕೊಂಡಿರೋದು ಅನಿವಾರ್ಯದಿಂದನೇ ಅಥವಾ ಆಸಕ್ತಿಯಿಂದನೇ? ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಮಾತಾಡೋದಾಗಲಿ ಅಥವಾ ಆ ಪರಿಸರ ಪೂರ್ತಿ ಬರೀ ಸಂಗೀತವಾಗಿತ್ತು. ಅವ್ರು ಆಗ್ತಾನೆ ದೇವರ ಪೂಜೆ ಮಾಡಿ ಆಗ್ತಾನೆ ಬಂದಿರುತ್ತೆ ಹೊರಗಡೆ. ಆಗ ಅವ್ರು ಕೇಳಿದ್ರಂತೆ, ಯಾರಾಕಿ ಪುಟ್ರಾಜ ಅಂತ ಕರೀತಾಳ, ಯಾರಾಕಿ ಅಂದ್ರೆ ಆಕಿ ದೊಡ್ಡ ಹೆಸರು ಮಾಡ್ತಾಳ ನಾಳೆ ಅಂತ ಹೇಳಿದ್ರಂತೆ. ನನಗೆ ಕೇಳಿ ಇವತ್ತು ಕೂಡ ರೋಮಾಂಚನ ಆಗಿದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೇಡು. ನಮ್ಮ ಮಾನಸಿಕ ಆರೋಗ್ಯಕ್ಕಾಗಿರ್ಬೋದು ಅಥವಾ ದೈಹಿಕ ಆರೋಗ್ಯಕ್ಕಾಗಿರ್ಬೋದು ತುಂಬ ಮೂಲ ಔಷಧಿ ಅಂತ ಹೇಳಿದರೆ ಅದು ಸಂಗೀತ ಅಂತಲೇ ಹೇಳ್ಬೋದು. ಸೊ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಇವತ್ತು ನಮ್ಮ ಜೊತೆಗೆ ಈ ಸಂಗೀತವನ್ನೇ ಉಸಿರಾಗಿಸಿಕೊಂಡಂತಹ ಶ್ರೀರಕ್ಷ ಅವರಿದ್ದಾರೆ. ಸೊ ಬನ್ನಿ, ಅವರ ಮ್ಯೂಸಿಕ್ ಜರ್ನಿ ಬಗ್ಗೆ ಆಗಿರ್ಬೋದು, ಅದರ ಪ್ರೀತಿಯ ಬಗ್ಗೆ ಆಗಿರ್ಬೋದು ಮಾತಾಡ್ಸ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಮ್ಯಾಮ್? ಸೂಪರ್, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಈ ಮ್ಯೂಸಿಕ್ಕಿಗಿರೋ ಶಕ್ತಿನೇ ಅನ್ಸುತ್ತೆ ಅಲ್ವಾ? ಸೊ ಅದು ನಿಮ್ಮ ಏನಂತಾರೆ, ಬರೀ ಹಾಡು ಅನ್ನುವಂಥದ್ದು ಬರೀ ಕೇಳಲಿಕ್ಕಲ್ಲ, ಮನಸ್ಸಿಗಾಗಿರ್ಬೋದು ಎಷ್ಟೋ ನೋವುಗಳನ್ನು ಮರೆಸುವಂಥ ಶಕ್ತಿಯ ಹಾಡಿಗಿದೆ ಅಂತ ಹೇಳ್ತಾರೆ. ಎಷ್ಟೋ ಭಾವವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಸಂಗೀತ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಒಂದು ಸಂಗೀತಗಾರ್ತಿ ಅಂತ ಅನ್ಸ್ಕೊಳ್ಳುವಂಥದ್ದು ಇದೆಯಲ್ಲ ಮ್ಯಾಮ್, ಎಷ್ಟು ಖುಷಿ ಕೊಡುತ್ತೆ ನಿಮಗೆ? ಸಂಗೀತ ಅನ್ನೋದೇ ಒಂದು ಸಂಸ್ಕಾರ ಅಂತ ನನ್ನೊಂದು ಭಾವನೆ. ಅದರಲ್ಲಿ ಇರೋರಿಗೆ ಅದೇನು ಅಂತ ಗೊತ್ತಿರಲ್ಲ ನೋಡಿ. ಹೊರಗಡೆ ಕೇಳುಗರಿಗೆ ಬಹುಶಃ ಇನ್ನೂ ಚೆನ್ನಾಗಿ ಅದರ ಒಂದು ಏನಂತಾರೆ, ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರಬಹುದು. ಬಟ್ ದಿನನಿತ್ಯ ಅದು ನಾನಂತೂ ತುಂಬ ಚಿಕ್ಕ ವಯಸ್ಸಿಂದ ಇದರಲ್ಲಿ ತೊಡಗಿಸ್ಕೊಂಡಿದ್ದವಳು. ಸೊ ಬೇರೆ ಥರನೇ ನನಗೆ ಅದು ನನ್ನ ಜೀವನದ ನನ್ನ ಜೀವನ ಅಂತ. ಆದ ಕಾರಣ ನನಗದು ಏನು ಬೇರೆ ಥರ ಏನು ಅನ್ಸೋದೇ ಇಲ್ಲ. ಅಂದರೆ ಮೇಯ್ನ್ ಆಗಿ ಏನು ಅಂತ ಹೇಳಿದ್ರೆ, ನೀವು ಕಂಪ್ಲೀಟ್ ಬಂದಿರುವಂಥದ್ದು ಸಂಗೀತ ಕುಟುಂಬದಿಂದ. ಸೊ ಮನೆ ತುಂಬಾ ಹಾಡೆ ಅಲ್ವಾ? ಮನೆ ತುಂಬಾ ಹಾಡೆ, ಗೋಡೆ ತುಂಬಾ ಹಾಡೆ, ಎಲ್ಲೆಲ್ಲೂ ಹಾಡೆ ಕೇಳುತ್ತೆ ಅಂತ ಹೇಳ್ಬೋದು. ಸೊ ಈ ಸಂಗೀತ ಜರ್ನಿ ಇದೆ ಅಲ್ವಾ, ನಿಮ್ಮನ್ನು ಅಂಟ್ಕೊಂಡಿರೋದು ಅನಿವಾರ್ಯದಿಂದನೇ ಅಥವಾ ಆಸಕ್ತಿಯಿಂದನೇ? ಯಾಕಂತಂದ್ರೆ ಮನೆಯಲ್ಲೆಲ್ಲನೂ ಸಂಗೀತ ವಾತಾವರಣ ಇದ್ದಾಗ ಅದು ಎಲ್ಲೋ ಒಂದು ಕಡೆ ನಿಮಗೂ ಬರಬೇಕು ಅನ್ನುವಂಥದ್ದು ಯಾವುದು ಓಕೆ ಜೀನ್ನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಎಲ್ಲೋ ಇವಾಗದ ಜನ್ರೇಷನ್ ಬಂದಾಗ ಆಸಕ್ತಿಗಳು ಬೇರೆ ಬೇರೆ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದು ನಿಮ್ಮ ಆಯ್ಕೆಯಾಗಿತ್ತಾ ಅಥವಾ ಎಲ್ಲೋ ಅನಿಸಿದ್ದಿದೆಯಾ ಇದು ಬೇಡಿತ್ತು ಅಂತ? ಈಗಿನ ಕಾಲದಲ್ಲಿ ತಾಯಂದ್ರು ಮಕ್ಕಳನ್ನ ಸಂಗೀತ ಶಾಲೆಗೆ ಕರ್ಕೊಂಡು ಹೋಗ್ತಾರೆ, ಕೂರಿಸ್ತಾರೆ, ಕಲ್ತ್ಕೋಬೇಕು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ನನಗದೆಲ್ಲ ಏನೂ ಆದಿದ್ದಿಲ್ಲ. ನನ್ನ ತಾಯಿ ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು ಗಾಯಕಿಯಾಗಿದ್ದರು. ನಾನು ಅವರ ಹೊಟ್ಟೆನಲ್ಲಿ ಇರಬೇಕಾದ್ರೆ ಅವ್ರು ಹಾಡ್ತಿದ್ರು. ಸೊ ನನಗೆ ಅಲ್ಲಿಂದನೇ ಅದರ ಒಂದು ಏನಂತಾರೆ ಮ್ಯೂಸಿಕ್ ಟ್ರೀಟ್ಮೆಂಟ್ ಸಿಕ್ಕಿತ್ತು. ಬಟ್ ಆಮೇಲೆ ನಾನು ಯಾವಾಗ ಪ್ರಪಂಚಕ್ಕೆ ಬಂದೋ, ಅದು ನನ್ನ ತಾಯಿ ಹೇಳ್ತಾರೆ, ಆಗಿಂದನೇ ನನಗೆ ಬರೀ ಸಂಗೀತ ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಮಾತಾಡೋದಾಗಲಿ ಅಥವಾ ಆ ಪರಿಸರ ಪೂರ್ತಿ ಬರೀ ಸಂಗೀತವಾಗಿತ್ತು. ಹೇಳ್ತಾರೆ, ಅವ್ರು ಏನು ಹೇಳಿದ್ರು ಅದನ್ನ ನಾನು ರಿಪೀಟ್ ಮಾಡುವೆ ಅಂತೆ, ಅಂದರೆ ಹಾಡಿನ ಅದರಲ್ಲಿ. ಸೊ ಹಾಗೆ ನನಗೆ ಗೊತ್ತೇ ಇಲ್ಲ ಯಾವಾಗ ಅದೊಂದು ಹೀಗೆ ಟ್ರೈನ್ ಆಗಬೇಕು. ಮತ್ತು ನನ್ನ ಅಪ್ಪ ಅಮ್ಮ ಕೂಡ ಅಷ್ಟೇ, ನೀನು ಗಾಯಕಿ ಆಗಬೇಕು ಅಥವಾ ನೀನು ಸೌಂಡ್ ಇಂಜಿನಿಯರ್ ಆಗಬೇಕು ಅಥವಾ ನೀನು ಡಾಕ್ಟರ್ ಆಗಬೇಕು ಅಥವಾ ಡ್ಯಾನ್ಸ್, ಹಾಗೆ ಏನು ಹೇಳಿದ್ದೇ ಇಲ್ಲ. ನಾನು ಅದೇ ವಾತಾವರಣದಲ್ಲಿ ಬೆಳ್ಕೊಂಡು ಬಂದೆ. ಹಾಗೆ ಹಾಡೋಕ್ಕೂ ನನಗೇ ಗೊತ್ತಿಲ್ಲ ಯಾವಾಗ ಹಾಡೋಕ್ಕೆ ಶುರು ಮಾಡಿದೆ ಅಂತ ಹೇಳಿ. ನನ್ನ ಅಮ್ಮ ಕೂಡ ಆಗ ಸಂಗೀತ ನಿರ್ದೇಶನ ಮಾಡೋಕ್ಕೆ ಶುರು ಮಾಡಿದರು. ಅವರು ಮಕ್ಕಳದ್ದು ಒಂದು ಪ್ರಾಜೆಕ್ಟ್ಸ್ ಎಲ್ಲ ಶುರು ಮಾಡಬೇಕು ಅಂತ ಇತ್ತು. ಆಗ ಅವ್ರು ರಕ್ಷಾ ಹಾಡ್ತಾಳಲ್ಲ, ಒಂದು ಸುಮ್ಮನೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದು. ಹಾಗೆ ಅದು ಹಾಡಿನ ಮುಖಾಂತರ ಹಾಗೆ ಶುರುವಾಗಿ ಪ್ರೋಗ್ರಾಮ್ಸ್ ಕೊಡೋಕ್ಕೆ ಶುರು ಮಾಡಿದೆ, ಬೇರೆಯವ್ರಿಗೆ ಹಾಡೋಕ್ಕೆ ಶುರು ಮಾಡಿದೆ. ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಮತ್ತು ಕಾರ್ಯಕ್ರಮಗಳಿಗೆ ಎಲ್ಲ ಹಾಡಿಕೊಂಡು ಹೋಗಿ ನೋಡಿ. ಯಾವಾಗ ಅವರ್ಸ್ಕೊಂತಾನೆ ಗೊತ್ತಿಲ್ಲ ಅಲ್ವಾ? ಹಾಗಾದ್ರೆ ಇಟ್ಸ್ ಟೋಟಲಿ ಬ್ಲೆಸ್ಸಿಂಗ್ ಹಾಗಾದ್ರೆ ಅಬ್ಸಲ್ಯೂಟ್ಲಿ ಅಲ್ವಾ? ಸೊ ಮತ್ತೆ ಇನ್ನೊಂದು ಕೇಳಬೇಕು ಮ್ಯಾಮ್, ಏನಂತಂದ್ರೆ ಈ ತರ ಫ್ಯಾಮಿಲಿಯಿಂದ ಬಂದಾಗ
ಸೊ ಅದರಿಂದ ಸಿಗುವಂಥ ನಿಮಗೆ ಬೆನಿಫಿಟ್ ಮತ್ತು ಡಿಸ್ಅಡ್ವಾಂಟೇಜ್ ಮೇ ಬಿ ಎರಡೂ ಇರುತ್ತೆ ಅನ್ಸುತ್ತೆ. ಯಾಕೆಂತಂದ್ರೆ ಆಟೋಮೆಟಿಕ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಆ ಜವಾಬ್ದಾರಿ ಬಂದ್ಬಿಡುತ್ತೆ. ಓಕೆ, ಅಮ್ಮನ ಹೆಸರು ಹಂಗಿದೆ, ಸೊ ನಾನು ಅದನ್ನ ಉಳಿಸ್ಕೊಬೇಕು, ಸೊ ಅದನ್ನು ನಾನು ಮುಂದುವರಿಸ್ಬೇಕು. ಸೊ ಈ ಥರದ್ದು ನೀವು ಫಸ್ಟ್ ಫೇಸ್ ಮಾಡಿರೋಂಥದ್ದು ಏನಾರು ಇದೆಯಾ? ಹಾಗೆ ಈಗ ಒಂದು ಆ ಥರ ನೀವು ಹೇಳೋ ಒಂದು ಸನ್ನಿವೇಶ ಬಹುಶಃ ಎಲ್ಲ ಮಕ್ಕಳಲ್ಲೂ ಇದ್ದೇ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಅದು ಒಂದೇ ಪ್ರೊಫೆಷ್ನಲಿ ಅಪ್ಪ ಅಮ್ಮಂದ್ರು ಇಲ್ಲದೇ ಇರ್ಬೋದು, ಇದ್ರೂ ಕೂಡ ಈಗ ಅಪ್ಪ ಅಮ್ಮನ ಹೆಸರನ್ನ ಉಳಿಸ್ಕೊಳ್ಬೇಕು ಅನ್ನೋದು ಎಲ್ಲ ಮಕ್ಕಳ ಒಳ್ಳೆ ಸಂಸ್ಕಾರವಂತ ಮಕ್ಕಳ ಒಂದು ಆಸೆ ಆಗಿರುತ್ತೆ. ಅಂದರೆ ಅಪ್ಪ ಅಮ್ಮನ ಮುಂದೆ ಏನು ದೇ ನೀಡ್ ಟು ಫೀಲ್ ವೆರಿ ಪ್ರೌಡ್, ಅಪ್ಪ ಅಮ್ಮ ಖುಷಿ ಪಡಬೇಕು ಅಂತ ಹೇಳಿ. ನನಗೆ ನನ್ನ ತಂದೆ ಹೇಗೆ ನನ್ನ ಬೆಳೆಸಿದ್ರು ಅಂದರೆ, ಏನೇ ಆ ಕೆಲಸ ಮಾಡಿದ್ರು ಯು ಶುಡ್ ಬಿ ಪರ್ಫೆಕ್ಟ್, ಅಂದರೆ ಯು ಶುಡ್ ಬಿ ವೆರಿ ಸ್ಯಾಟಿಸ್ಫೈಡ್, ವೆರಿ ಸ್ಯಾಟಿಸ್ಫೈಡ್. ಮತ್ತು ನಮ್ಮ ಜೊತೆ ಕೆ ಸುರೇಖಾ ಅಂತ ಹೇಳಿ ಮೇರು ಗಾಯಕಿ ನಮ್ಮ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ, ಅವರು ನಮ್ಮ ಜೊತೆ ಇದ್ದರು. ಆಕೆ ಕೂಡ ಅಷ್ಟೇ, ಆಕೆ ಅವರು ಹೇಗೆ ರೆಕಾರ್ಡಿಂಗ್ಸ್ ಹೋಗ್ತಿದ್ರು, ಅವ್ರು ಹೇಗೆ ಹೇಳ್ಕೊಡ್ತಿದ್ರು, ಅಂದರೆ ಹೆಂಗೆ ಹಾಡ್ತಿದ್ರು, ಅದೆಲ್ಲ ನೋಡಿ ಬೆಳೆದು ನನಗೆ ಒಂದು ಅದ್ರ ಬಗ್ಗೆ ಅಷ್ಟೊಂದು ನನಗೆ ಆ ಥರ ಪ್ರೆಷರೇ ಇರಲಿಲ್ಲ. ಈಗ ಅಪ್ಪ ಅಮ್ಮಂದ್ರು ಕೂಡ ಅಷ್ಟೇ, ಹೇಗೆ ಅಂದರೆ ನಿನ್ನ ಕಂಟೆಂಟ್ ಹೇಗೆ ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗು ಅಂತ ಹೇಳಿ ಅವರು ಇದು ಮಾಡಿದರು. ಸೊ ದಟ್ ವಾಸ್ ನಾಟ್ ಅಟ್ ಆಲ್ ಅ ಪ್ರೆಷರ್ ಟು ಮೀ. ಮತ್ತು ಅದು ನನ್ನ ಕಾನ್ಷಿಯಸ್ಸಲ್ಲೇ ಬರಲಿಲ್ಲ. ಈಗ ಇವತ್ತೇನೋ ಹಾಡ್ತೀನಿ, ನಾನು ಚೆನ್ನಾಗಿ ಹಾಡಬೇಕು, ನನ್ನ ಅಪ್ಪ ಅಮ್ಮನಿಗೆ ಇದಾಗಬಾರ್ದು. ನೋ, ಐ ಹ್ಯಾವ್ ಟು ಡೂ ಮೈ ವರ್ಕ್ ಪ್ರಾಪರ್ಲಿ. ಕರೆಕ್ಟ್. ಈಗ ಒಂದು ಯಾವುದೇ ಒಂದು ಕೆಲಸ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಅದಕ್ಕೆ ಒಂದು 100% ಕೊಡಬೇಕು, ಮಿಕ್ಕಿದ್ದು ನಮ್ಮ ಕೈಲಿಲ್ಲ. ಏನೋ ಇಟ್ ಡಸಂಟ್ ಮ್ಯಾಟರ್. ನಾವು ಕಂಪ್ಲೀಟ್ ಆಗಿ ಎಫರ್ಟ್ ಹಾಕಿದ್ವಿ ಅಂತಂದ್ರೆ ಆಟೋಮೆಟಿಕ್ ಆ ಕಾನ್ಫಿಡೆನ್ಸು ಬರುತ್ತೆ. ಆ್ಯಂಡ್ ಯು ವಿಲ್ ರೀಪ್ ಅದರದ್ದು ಏನಿದೆ ಅದರದ್ದು, ಯು ವಿಲ್ ರೀಪ್ ದಟ್ ಸಕ್ಸಸ್ ಆರ್ ಫೇಲ್ಯೂರ್, ವಾಟ್ ಎವರ್ ಇಟ್ ಈಸ್. ಅದು ನನಗನ್ಸತ್ತೆ ಈ ಥರ ಇನ್ನೊಬ್ಬರಿಗೆ, ಅಂದರೆ ನಮ್ಮ ತಂದೆ ತಾಯಿನೇ ಆಗಿರ್ಬೋದು ಅಥವಾ ನಮ್ಮ ಗುರುಗಳೇ ಆಗಿರ್ಬೋದು, ಅವರನ್ನು ಮೆಚ್ಚಿಸೋಕೆ ಮಾಡೋದು, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್. ಅದು ನಮ್ಮ ಕೈಯಲ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಆ ಪ್ರಯತ್ನನೂ ನಡೆದಿರುತ್ತೆ ಅಂತ ಅನ್ಸುತ್ತೆ ಇಲ್ವಾ? ಯಾಕೆಂತಂದ್ರೆ ಗುರು ಮೆಚ್ಚಿಸೋದು ಅನ್ನೋದು ಎರಡು ಥರದಲ್ಲಿ ಮಾಡ್ಬೋದು. ಒಂದು, ಓಕೆ, ಅವ್ರಿಗೆ ಏನು ಖುಷಿ ಆಗುತ್ತೆ ಅದನ್ನ ಮಾಡಿ, ಅಂದ್ರೆ ಲೈಕ್ ಇವಾಗ ಯೂಸ್ ಮಾಡೋ ವರ್ಡಲ್ಲಿ ಹೇಳೋದಾದ್ರೆ ಬಕೆಟಿಂಗ್ ಅಂತ ಹೇಳ್ತಾರೆ. ಸೊ ಆ ಥರನೂ ಮಾಡೋರು ಇದ್ದಾರೆ. ಮತ್ತೆ ಇನ್ನು ಕೆಲವರು ಪರ್ಫೆಕ್ಷನ್ಸ್. ಸೊ ನೀವು ಇವಾಗಲೇ ಹೇಳಿದಾಗೆ ಹಾಡಿನಲ್ಲಿ ಪರ್ಫೆಕ್ಷನ್ಸ್. ನಾನು ಇಲ್ಲಿ ತನಕ ಐ ಹ್ಯಾವ್ ನಾಟ್ ಕೇರ್ಡ್ ಅಬೌಟ್ ಎನಿಥಿಂಗ್ ಎಲ್ಸ್. ಈಗ ಒಂದು ಹಾಡಬೇಕು, ಈಗ ನಾನು ಒಂದು ರೆಕಾರ್ಡಿಂಗಲ್ಲಿ ಒಂದು ಹಾಡಬೇಕು ಅಂತಂದರೆ ಅದಕ್ಕೆ 100% ಜಸ್ಟಿಸ್ ಕೊಡೋಂಥದ್ದು ನನ್ನ ಕೈಲಿದೆ. ಅದು ಬಿಟ್ಟು ಮಿಕ್ಕಿದ ಯಾವುದು ನನ್ನ ಕೈಲಿಲ್ಲ. ಸೊ ನನ್ನ ಕೈಲಿ ಏನಿದೆ ಅದನ್ನು ಐ ಆಮ್ ಟೋಟಲಿ ಇನ್ ಚಾರ್ಜ್ ಆಫ್ ಇಟ್ ಅಂತ ಹೇಳಿ, ಅದನ್ನು ನಾನು ಸರಿ ಮಾಡಲಿಲ್ಲ ಅಂದರೆ ಆಮೇಲೆ ಮಿಕ್ಕಿದ್ನೆಲ್ಲ ಯೋಚನೆ ಮಾಡುವ, ಅವ್ರ ಮುಖ ಅವ್ರಿಗಿಷ್ಟ ಆಗಲಿಲ್ವಾ, ಇವ್ರಿಗಿಷ್ಟ ಆಯ್ತಾ, ದಟ್ ಈಸ್ ನಾನ್ ಆಫ್ ಮೈ ಬಿಸ್ನೆಸ್ ಅಂತ ನನ್ನ ಅಭಿಪ್ರಾಯ. ನಾನು ಹಾಗೆ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟೊಂದು ಸಲ ಅಕಸ್ಮಾತ್ ಏನೋ ತಪ್ಪು ಹಾಡಿರ್ತೀನಿ ಅಥವಾ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನನಗೆ ಅದು ನಿದ್ದೆನೇ ಬಂದಿಲ್ಲ, ವಾಪಸ್ ತಿರ್ಗಾ ರಿಕ್ವೆಸ್ಟ್ ಮಾಡಿ ಹೋಗಿ ಹಾಡಿದ್ದು ಉಂಟು. ಮೇ ಬಿ ಈ ಶಿಸ್ತು ಎಲ್ಲ ಬರುವಂಥದ್ದು ಸಂಗೀತದಿಂದನೇ ಅಂತಲ್ವಾ? ಯಾಕೆಂತಂದ್ರೆ ಸಂಗೀತ ಶಾಸ್ತ್ರ ಕಲಿಸುವಂಥದ್ದು ಬರೀ ಒಂದು ರಾಗದ ಹಿಡಿತವನ್ನಲ್ಲದೆ, ಸೊ ನಮ್ಮನ್ನ ನಾವು ಯಾವ ಥರ ಇಟ್ಕೋಬೇಕು, ಸೊ ಮನಸ್ಸಿನ ಸ್ಥಿತಿಗಾಗಿರ್ಬೋದು ಅಲ್ವಾ. ಸೊ ಶಾಸ್ತ್ರ ಅಂದರೆ ಶಾಸ್ತ್ರೀಯ ಸಂಗೀತದಲ್ಲೇ ನಮ್ಮದು ಶಾಸ್ತ್ರ ಯಾವುದಿದೆ, ಸಂಸ್ಕೃತಿ ಯಾವುದಿದೆ, ಆಚಾರ ವಿಚಾರಗಳು ಪ್ರತಿಯೊಂದನ್ನು ಅದು ಹೇಳ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಏನು ಒಂದು ಮಾನಸಿಕದ ಒಂದು ಏನು ಸ್ಥಿತಿ ಇದೆ ಅಥವಾ ನಾವು ಏನು ಒಂದು ಪರ್ಸ್ನಾಲಿಟಿ ಆಗಿ ನಾವು ಹೇಗಿದ್ದೀವಿ, ದಟ್ ಕಮ್ಸ್ ಔಟ್ ಥ್ರೂ ಅವರ್ ಆರ್ಟ್. ಕರೆಕ್ಟ್. ಅದು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಈಗ ಒಬ್ಬರ ಹಾಡಿನ ಶೈಲಿನಲ್ಲಿ ಯು ವಿಲ್ ಕಮ್ ಟು ನೋ ವಾಟ್ ಸಾರ್ಟ್ ಆಫ್ ಎಮೋಷನ್ ಎಂಥದ್ದಿದೆ ಅಂತ ಹೇಳಿ. ಅದಕ್ಕೆ ಎಷ್ಟೋ ಹಾಡುಗಳು ನಿಮ್ಗೆ ಅಷ್ಟೊಂದು ಮೀಟತ್ತೆ. ಯಾಕೆ ಅಂದರೆ ಆ ಗಾಯಕ ಅಥವಾ ಸಂಯೋಜಕ ಅವ್ರು ಅಷ್ಟು ಅನುಭವಿಸಿರ್ತಾರೆ, ಹಾಡನ್ನ ತನ್ನದಾಗಿಸ್ಕೊಂಡಿರ್ತಾರೆ. ನಿಮಗೆ ಯಾರ್ದು ತುಂಬ ಕಾಡುತ್ತೆ ಮ್ಯಾಮ್? ಯಾಕೆಂತಂದ್ರೆ ಆಸ್ ಎ ಸಿಂಗರ್ ಆಗಿ ನಿಮಗೆ ಸೊ ತುಂಬ ಮೋಟಿವೇಶನ್ ಆಗುವಂಥ ಹಾಡುಗಳಾಗಿರ್ಬೋದು, ಸ್ವರಗಳಾಗಿರ್ಬೋದು, ಧ್ವನಿಗಳಾಗಿರ್ಬೋದು, ಯಾರ್ದು? ನನಗೆ ತುಂಬ ಜನ ಇದ್ದಾರೆ. ಬಟ್ ನನಗೆ ನಾನು ಎಲ್ಲ ಜಾನ್ರೆ ಕೇಳ್ಕೊಂಡು ಬಂದಿದ್ದೀನಿ. ಸೊ ನನಗೆ ಬರೀ ಸುಗಮ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತ ಆ ಥರ ಇಲ್ಲ. ಅಂದರೆ ಮೈ ಲಿಸನಿಂಗ್ ಇಸ್ ವೆರಿ ಬ್ರಾಡ್ ಆಸ್ ಎ ಮ್ಯೂಸಿಷಿಯನ್.
ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಎಲ್ಲ ಮ್ಯೂಸಿಷಿಯನ್ಸ್, ಗಾಯಕರು ಮುಖ್ಯವಾಗಿ ಅಥವಾ ಸಂಗೀತ ಸಂಯೋಜಕರು ಕೇಳಬೇಕು, ತುಂಬ ವಿಭಿನ್ನವಾದ ಶೈಲಿಗಳನ್ನ ಕೇಳಬೇಕು. ನನಗೆ ನಾನು ಗಾಯಕಿ, ಸೊ ಅದರ ಪ್ರಕಾರ ಜಾನಕಿ ಅಮ್ಮ ತುಂಬ ಇಷ್ಟ ನನಗೆ, ಲತಾ ಮಂಗೇಶ್ಕರ್ ಅವ್ರು ತುಂಬ ಇಷ್ಟ, ಆಶಾ ಭೋನ್ಸ್ಲೆ ಇಷ್ಟ, ಮತ್ತು ಉಸ್ತಾದ್ ರಾಶಿದ್ ಖಾನ್ ಅವ್ರು ತುಂಬ ಇಷ್ಟ. ಆಮೇಲೆ ನಂಗೆ ಪಾಶ್ಚಾತ್ಯ ಸಂಗೀತದಲ್ಲಿ ನಂಗೆ ಸೆಲಿನ್ ಡಿಯಾನ್ ತುಂಬ ಇಷ್ಟ. ಸೊ ಹಾಗೆ ಇದು ತುಂಬ ಜನ ಇದ್ದಾರೆ, ಹಾಗೆ ಹೇಳ್ಕೊಂಡು ಹೋದೆ ಸುಮಾರು ತುಂಬ ಜನ ಇದ್ದಾರೆ. ಕೌಂಟ್ಲೆಸ್ ಆಗಾದ್ರೆ. ಮತ್ತು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಿಮ್ದು ಅದೇ ವಿಚಾರಕ್ಕೆ. ಯಾಕೆ ಅಂತಂದರೆ ಈಗ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಆರಂಭಿಸಿದವರು ಅದರಲ್ಲಿ ಮುಂದುವರಿಸುವವರು ಜಾಸ್ತಿ. ಅಂದರೆ ಅದರ ಸುತ್ತನೇ ಕಚೇರಿಗಳನ್ನು ಕೊಡ್ತಾ ಆಗಿರ್ಬೋದು, ಅದರಲ್ಲಿ ಹೊಸತನವನ್ನು ಪ್ರಯೋಗಿಸ್ತಾ ಆಗಿರ್ಬೋದು, ಅದರಲ್ಲಿ ತೊಡಗಿಸ್ತಾ ಇರ್ತಾರೆ. ಬಟ್ ನೀವು ಬೇರೆ ಬೇರೆ ಕ್ಷೇತ್ರಗಳಿಗೆ ನಿಮ್ಮನ್ನು ಒಗ್ಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಸುಗಮ ಸಂಗೀತ ಆಗಿರ್ಬೋದು, ಪಾಶ್ಚಾತ್ಯ, ಇವಾಗಲೇ ಹೇಳಿದಾಗೆ ಪಾಶ್ಚಾತ್ಯ ಮ್ಯೂಸಿಕಲ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ನೃತ್ಯದಲ್ಲಾಗಿರ್ಬೋದು, ಪೈಂಟಿಂಗ್ ಆಗಿರ್ಬೋದು. ಸೊ ಬೇರೆ 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 ಕಡೆ ತೆರೆದುಕೊಂಡು ಹೋಗ್ತಾ ಇದ್ದೀರಲ್ಲ. ಸೊ ಇದು ನಿಮ್ಮನ್ನು ನೀವು ಕಂಡ್ಕೊಳ್ಳೋಕೆ ಮಾಡಿರುವಂಥ ಒಂದು ಪ್ರಯೋಗನ ಅಥವಾ ಆಸಕ್ತಿ ಆಗಿತ್ತಾ, ಹೇಗೆ? ನಾನು ಬೆಳೆದಿದ್ದು ಒಂದು ನಮ್ಮ ಅರವಿಂದ್ ಸ್ಟುಡಿಯೋಸಲ್ಲಿ ನಮ್ಮ ಒಂದು ಧ್ವನಿ ಮುದ್ರಣ ಕೇಂದ್ರ ಇತ್ತು. ಇಲ್ಲಿ ಹೇಗೆ ಅಂದರೆ ಎಲ್ಲ ಥರದ ಸಂಗೀತಗಾರರು ಬರ್ತಾಯಿದ್ರು, ಎಲ್ಲ ಆಯಾಮದ ಸಂಗೀತಗಾರರು. ಅದು ಯಾರೇ ಅದು ಸುಗಮ ಸಂಗೀತ ಆಗಿರ್ಬೋದು, ಅಥವಾ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಗಜಲ್ ಆಗಿರ್ಬೋದು, ಫೋಕ್ ಸಾಂಗ್ಸ್, ಜಾನಪದ ಹಾಡು ಗಾಯಕರಾಗಿರ್ಬೋದು, ಅಥವಾ ಪಾಶ್ಚಾತ್ಯ ಸಂಗೀತ ಆಗಿರ್ಬೋದು, ಎಷ್ಟೋ ವಿಭಿನ್ನ, ಇಟ್ಸ್ ನೇಮ್ಲೆಸ್, ಅಷ್ಟೊಂದು ಪ್ರಾಕಾರಗಳು ಬರ್ತಾಯಿದ್ವು ಅಲ್ಲಿ. ಅದು ಹೇಗೆ ಅಂದರೆ ಅದೆಲ್ಲ ನೋಡಿ ಬೆಳೆದವಳು. ಸ್ಟುಡಿಯೋ ಬೇರೆ ಮನೆ ಬೇರೆ ಅಂತ ಇದ್ದೇ ಇರಲಿಲ್ಲ, ಸ್ಟುಡಿಯೋನೇ ಮನೆ. ಅದಕ್ಕೆ ಹೇಳಿದ್ದು ಇವನ್ ದ ವಾಲ್ಸ್ ವರ್ ಸಿಂಗಿಂಗ್ ಅಂತ ಹೇಳಿ. ಲಿಟ್ರಲಿ ಕಿವಿ ಗೋಡೆಗೆ ಇಟ್ಟರೆ ನಮ್ಗೆ ಹಾಡು ಕೇಳ್ತಿದ್ದು. ಸೊ ಈ ಥರ ಒಂದು ಎಕ್ಸ್ಪೋಜರ್ ಇತ್ತು. ಹೀಗಿದ್ದಾಗ ಮತ್ತೆ ನನಗೆ ಯಾವ ಒಂದು ಕಟ್ಟುಪಾಡು ಅಂದರೆ ಹೀಗೆ ಒಂದು ರೇಖೆ ನನ್ನ ಅಪ್ಪ ಅಮ್ಮ ಯಾವತ್ತೂ ಕೊಟ್ಟಿಲ್ಲ. ಐ ವಾಸ್ ಲೆಟ್ ಟು ಎಕ್ಸ್ಪ್ಲೋರ್ ಲಾಟ್ ಆಫ್ ವೆನ್ಯೂಸ್. ಸೊ ಹೀಗೆ ಪಾಶ್ಚಾತ್ಯ ಸಂಗೀತ ಕೂಡ ಚಿಕ್ಕ ವಯಸ್ಸಿಂದನೇ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟೋ ಮಕ್ಕಳಿದ್ದಾರೆ ಹಾಗೆ ಕೇಳ್ಕೊಂಡು ಇಷ್ಟಪಡೋರು. ಆದರೆ ನನಗೆ ಕೇಳ್ತಾ ಕೇಳ್ತಾ ಇನ್ನು ಅದರಲ್ಲಿ ಸ್ವಲ್ಪ ಕಲಿಬೇಕು, ಮತ್ತು ಸ್ವಲ್ಪ ಮುನ್ನುಗ್ಗಬೇಕು. ಅದಕ್ಕೆ ಬಟ್ ಅದೆಲ್ಲೂ ಮಿಕ್ಸ್ ಆಗಲ್ವಾ ಅಂತೇಳಿ, ಅಂದರೆ ಇದು ನನ್ನ ಕುತೂಹಲದ ಪ್ರಶ್ನೆ ಆಗಿತ್ತು. ಯಾಕೆಂತಂದರೆ ಇವಾಗ ನೀವು ಶಾಸ್ತ್ರೀಯ ಸಂಗೀತವನ್ನು ಹಾಡುವಂಥ ಸಮಯದಲ್ಲಾಗಿರ್ಬೋದು, ಅಥವಾ ಸುಗಮ ಸಂಗೀತ ಹಾಡುವಂಥ ಸಮಯದಲ್ಲಾಗಿರ್ಬೋದು, ಆ ಪಾಶ್ಚಾತ್ಯ ಟೋನಿನ ಇನ್ಫ್ಲುಯೆನ್ಸ್ ನಿಮಗೆ ಇದಕ್ಕೆ ಬರಲ್ವಾ? ಅಂದರೆ ಆ ಒಂದು ಅಷ್ಟು ಕಾನ್ಷಿಯಸ್ ಆಗಿರೋ ಇನ್ಫ್ಲುಯೆನ್ಸ್ ಇಲ್ಲ, ಬಟ್ ಈಚ್ ಟೋನ್ ಕಾಂಪ್ಲಿಮೆಂಟ್ ಆಗ್ತದೆ. ಓಕೆ, ದಟ್ ಈಸ್ ದ ಬ್ಯೂಟಿ. ಸಂಗೀತ ಒಂದೇ. ಈಗ ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ ಆ ಸ್ವರಗಳನ್ನ ಅಥವಾ ರಾಗಗಳನ್ನ, ಪ್ರಯೋಗಗಳು ಬೇರೆ ಜಾಸ್ತಿ ನಮ್ಮ ಸಂಗೀತದಲ್ಲಿ. ಪಾಶ್ಚಾತ್ಯ ಸಂಗೀತದಲ್ಲಿ ಸೇಮ್ ಇದೆ, ಅದೇ ಸ್ವರಗಳು, ಬಟ್ ಹೆಸರುಗಳು ಬೇರೆ, ಆ್ಯಂಡ್ ಟೋನ್ ಪ್ರೊಡಕ್ಷನ್ ಬೇರೆ ಇರ್ತದೆ. ಆದರೆ ನಾವು ಹೇಗೆ ಕಾಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅದ್ರ ಮೇಲೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್. ಮೇನ್ ಏನು ವ್ಯತ್ಯಾಸ ಕಂಡ್ಕೊಂಡ್ರಿ ಮ್ಯಾಮ್? ಅಂದರೆ ಇವಾಗ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ವೆಸ್ಟರ್ನ್ ಮ್ಯೂಸಿಕಲ್ ಆಗಿರ್ಬೋದು, ಸೊ ನೀವು ಕಂಡ್ಕೊಂಡಂಥ ದೊಡ್ಡ ವ್ಯತ್ಯಾಸ? ವೆಸ್ಟರ್ನ್ ವೋಕಲ್ಸಲ್ಲಿ ನಾನು ವಾಯ್ಸ್ ಪ್ರೊಡಕ್ಷನ್ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಂಡು ಬಂತು. ಮುಂಚೆ ಅಷ್ಟೊಂದು ಇರಲಿಲ್ಲ. ಈಗ ತುಂಬ ಅಮೆಚೂರ್ ಅಂತ ಹೇಳ್ಬೋದು, ಬೇರೆ ಗಾಯಕರ ಥರ ನನಗೂ ಒಂದೊಂದು ಥರ ಒಂದು ಬೇರೆ ಸ್ಟೈಲ್ ಇದೆ ಹಾಗಿದೆ ಅಂತ. ಬಟ್ ಯಾವಾಗ ಶಾಸ್ತ್ರೀಯವಾಗಿ ಪಾಶ್ಚಾತ್ಯ ಸಂಗೀತವನ್ನು ಕಲಿಯೋಕ್ಕೆ ನಾನು ಯಾವಾಗ ಹೋದೆ, ಆಗ ವಾಯ್ಸ್ ಪ್ರೊಡಕ್ಷನೇ ಬೇರೆ ಇದ್ವು. ಅಂದರೆ ಹೇಗೆ ನಮ್ಮ ಬ್ರೀದಿಂಗ್ ಹೆಂಗೆ ಆಲ್ಟರ್ ಮಾಡಿಕೊಂಡು ನಾವು ಹಾಡೋವಂಥದ್ದು, ಅದಕ್ಕೆ ತುಂಬ ಪ್ರಾಮುಖ್ಯತೆ ಇಲ್ಲೂ ಇದೆ. ಕರ್ನಾಟಕ ಸಂಗೀತದಲ್ಲಿ ನಾಭಿಯಿಂದ ಬ್ರೀದ್ ಮಾಡಿ ಹೇಗೆ ತಗೊಳ್ಳೋದು ಅಂತ, ಅಂದರೆ ಸೌಂಡ್ ಪ್ರೊಡಕ್ಷನ್ ಮಾಡೋದು ಅಂತ. ಬಟ್ ಈ ವೆಸ್ಟರ್ನ್ ವೋಕಲಲ್ಲಿ ಇಟ್ಸ್ ಟೋಟಲ್ ಡಿಫ್ರೆಂಟ್. ಅದೇ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಹಾಗೆ ಸೊ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಿಮ್ಮ ಹತ್ರ ಮಾತಾಡ್ತಾ. ನೀವು ನೋಡಿರ್ಬೋದು ಆಪೆರಾ ಸಿಂಗಿಂಗ್ ಅಲ್ಲಿ ಗ್ಲಾಸನ್ನೆಲ್ಲ ಹೊಡಿತಾರೆ ಜಸ್ಟ್ ವಿತ್ your voice. So hege vibration connect alva. Yeah, we work a lot with vibrations and vocal production, breathing mainly.
ಕರೆಕ್ಟ್. ಸೊ ಈಗ ಮಾತುಕತೆ ಮುಂದುವರಿಸೋಣ ಮ್ಯಾಮ್. ಅದಕ್ಕಿಂತ ಮುಂಚೆ ನೀವು ಇಷ್ಟು ಸಂಗೀತ ಅಂತ ಹೇಳಿದಾಗ ನನಗೆ ನಿಮ್ಮ ಧ್ವನಿಯಿಂದ ಒಂದು ಹಾಡು ಕೇಳಬೇಕು ಅಂತ ತುಂಬ ಅನಿಸ್ತಾ ಇದೆ. ಬಟ್ ಅದಕ್ಕೊಂದು ಟ್ವಿಸ್ಟ್ ಇದೆ. ಒಂದಷ್ಟು ಚಿತ್ರ ತೋರಿಸ್ತೀನಿ. ಸೊ ಅದು ಮೇ ಬಿ ರಿಲೇಟೆಡ್ ಟು ನೇಚರ್ ಆಗಿರ್ಬೋದು. ಸೊ ನಿಮಗೆ ಕನೆಕ್ಟ್ ಆಗುವಂಥ ಇಮೇಜೇ ಆಗಿರುತ್ತೆ. ಸೊ ಅದನ್ನು ನೋಡಿದ ತಕ್ಷಣ ಯಾವ ಹಾಡು ನೆನಪಾಗುತ್ತೆ, ಯಾವ ಹಾಡು ಹಾಡ್ಬೋದು ಅಂತ ಹೇಳೋದನ್ನ ಹೇಳಬೇಕು. ಐಲ್ ಟ್ರೈ. ಮಳೆ ಇವಾಗ ತುಂಬ ಸೂಟ್ ಆಗುತ್ತೆ ಅನ್ಸುತ್ತೆ. ಅಲ್ಲಲ್ಲಿ ಅವತ್ತವತ್ತು ಒಂದೊಂದು ಮಳೆ ಬರ್ತಾ ಇದೆ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ഇരുಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬ ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣು ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಬ್ಯೂಟಿಫುಲ್ ಮ್ಯಾಮ್. ಸೊ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಮಳೆ ಬರಬೇಕು ಅಂತಾನೆ ಇಲ್ಲ ಅಲ್ವಾ? ಸೊ ಹಾಡು ಕೇಳಿದ ತಕ್ಷಣ ಓಕೆ, ಆ ಸಾಹಿತ್ಯದಲ್ಲಿ ಓಕೆ ಎಲ್ಲೋ ಮಳೆ ಬೀಳ್ತಾ ಇದೆ, ತುಂತುರು ಮಳೆ ಬೀಳ್ತಾ ಇದೆ. ಸೊ ಆ ಒಂದು ಕನೆಕ್ಷನ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಈ ಸಂಗೀತ ಮಾಡುತ್ತೆ ಅಂತ ಹೇಳಿ. ಸೊ ಬ್ಯೂಟಿಫುಲ್ ವಾಯ್ಸ್ ನಿಮ್ದು ಆಕ್ಚುಲಿ. ಸೊ ನೆಕ್ಸ್ಟ್ ಇಮೇಜ್. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿ ಯಾವುದಯ್ಯ ದಾರಿ ಯಾವುದಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ. ಅದರ ಮುರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಚೆನ್ನಾಗಿತ್ತು ಮ್ಯಾಮ್. ಇನ್ಸ್ಟೆಂಟ್ ಆಗಿ ಹಾಡೋದ್ರಲ್ಲ, ಅದೇ ಇಂಟ್ರೆಸ್ಟಿಂಗ್ ಅನ್ಸೋದು. ನಿಮಗೆ ಯಾವ ಟೈಪಿನ ಹಾಡು ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ, ಭಕ್ತಿ ಹಾಡುಗಳು ತುಂಬಾ ಇಷ್ಟ ಆಗುತ್ತಾ, ಅಥವಾ ಭಾವಗೀತೆಗಳು ತುಂಬಾ ಇಷ್ಟ ಆಗುತ್ತಾ, ಮೆಲೋಡಿ ಇಷ್ಟ ಆಗುತ್ತಾ, ಲವ್ ಸಾಂಗ್ ಇಷ್ಟ ಆಗುತ್ತಾ? ನನಗೆ ಟ್ಯೂನ್ಗಿಂತ ನಂಗೆ ಸಾಹಿತ್ಯದ ಮೇಲೆ ತುಂಬ ಒಲವು. ಯಾವ ಹಾಡಿಗೆ ಯಾವ ಹಾಡಿನ ಸಾಹಿತ್ಯ ತುಂಬ ಚೆನ್ನಾಗಿರುತ್ತೋ, ಅಂದರೆ ಅರ್ಥಪೂರ್ಣವಾಗಿರುತ್ತೋ, ನನಗೆ ಇನ್ಸ್ಪೈರ್ ಆಗುತ್ತೋ ಅದನ್ನ ಇನ್ನೂ ಚೆನ್ನಾಗಿ ಹಾಡ್ಬೋದೇನೋ. ಅಂದರೆ ತಾರತಮ್ಯ ಪ್ರಶ್ನೆ ಅಲ್ಲ, ಬಟ್ ನನಗೆ ತುಂಬ ಒಲವು ಜಾಸ್ತಿ ಅಂತ ಒಂದು ಹಾಡುಗಳ ಮೇಲೆ. ಬಟ್ ನೀವು ಫ್ರೀ ಆಗಿದ್ದಾಗ ತುಂಬ ಗುಣಗುವಂಥ ಹಾಡು ಅಂತೇಳಿ ಯಾವ್ದಾರು ಇದೆಯಾ? ಲೈಕ್ ಈಗ ನಾವೆಲ್ಲ ಇರುತ್ತೆ, ಸ್ನಾನ ಮಾಡಬೇಕಾದಂಥ ಟೈಮಲ್ಲಿ ಒಂದು ಹಾಡಾಡ್ತಾ ಇರ್ತೀವಿ, ಏನೋ ಒಂದು ಗುಣಗ್ತಾ ಇರ್ತೀವಿ, ಕುಕ್ ಮಾಡಬೇಕಾದಾಗ ಏನೋ ಒಂದು ಹಾಡಾಡ್ತಿರ್ತೀವಿ. ಸೊ ನೀವು ಆ್ಯಸ್ ಎ ಸಿಂಗರ್ ಆಗಿ ನಿಮ್ಮ ಫ್ರೀ ಟೈಮಲ್ಲಿ ಸುಮ್ಮನೆ ಇದ್ದಾಗ ಗುಣಗುವಂಥ ಹಾಡು ಯಾವುದು? ತುಂಬ, ಅದರಲ್ಲೂ ತುಂಬ ವೆರೈಟಿಗಳಿವೆ. ಖುಷಿಯಾಗಿದ್ದಾಗ ಯಾವ ಹಾಡು ಹಾಡ್ತೀರಾ? ಅಯ್ಯೋ, ಅದು ಖುಷಿಯಾಗಿದ್ದಾಗ ದುಃಖದ ಹಾಡು ಖುಷಿಯಾಗಿ ಹಾಡ್ತೀನಿ. ಸೊ ಗಜಲ್ಗಳು ಆಗಿರ್ಬೋದು, ಅಥವಾ ಭಾವಗೀತೆಗಳೇ ಆಗಿರ್ಬೋದು, ಅಥವಾ ಯಾವುದಾದ್ರು ಹಿಂದಿ ಹಾಡೋ, ಸಂಜಯ್ ಲೀಲಾ ಬನ್ಸಾಲಿ ಹಾಡೋ, ಅಥವಾ ಲೂಯಿ ಆರ್ಮ್ಸ್ಟ್ರಾಂಗ್ ಅವರ ಒಂದು ಯಾವುದಾದ್ರು ಒಂದು ಹಾಡೋ. ಒಂದು ಯಾವ್ದಾರು ಹಾಡು ಹಾಡ್ಬೋದಾ ಮ್ಯಾಮ್ ನೀವು ದಿನ ಗುಣಗುವಂಥದ್ದು, ಪ್ರತಿದಿನ ಇದೊಂದು ಹಾಡು ನಾನು ಹಾಡ್ತೀನಿ ಅನ್ನುವಂಥ ಹಾಡು? ಪ್ರತಿ ದಿವಸ ಇಲ್ಲ, ನಮ್ದೆಲ್ಲ ತುಂಬ ವೆರೈಟಿ ಇರುತ್ತದೆ. ಇವತ್ತು ಯಾವ್ದು ಹಾಡಾದ್ರಿ? ಅದು ಇವತ್ತು ಹಾಡಿದ್ದು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಬರೆದಿರೋಂತಹ ಹಾಡು. ಹೊಸದಾಗಿ ಒಂದು ಆಲ್ಬಮ್ ಮಾಡಿದ್ರು, 9 ಹೊಸ ಹಾಡುಗಳನ್ನ ನಿಮ್ಮ ಈ ಬುಕ್ ಬ್ರಹ್ಮ ಪ್ಲಾಟ್ಫಾರ್ಮ್ ಅಲ್ಲೇ ನೀವು ಲೈವ್ ಮಾಡಿದ್ರಿ, ಅದನ್ನ ಸಂಚಿಕೆನ ಬಿಡುಗಡೆ ಮಾಡಿದ್ರಿ. ಸೊ ಸದ್ಯಕ್ಕೆ ನನಗೆ ಕಾಡುವಂಥ ಹಾಡುಗಳು ಅವು, ತುಂಬಾ ವಿಶೇಷವಾದ ಹಾಡುಗಳು. ಅದು ಹೇಗೆ ಅಂದರೆ ಅವ್ರು ಬರೆದಿರೋ ಹಳೆ ಹಾಡುಗಳನ್ನೇ, ಅಂದರೆ ಹಳೆ ಆನಂದ ಸ್ವಾಮಿ ಅವರ ಸಂಯೋಜನೆ ಇತ್ತು ಆ ಹಾಡುಗಳಿಗೆ. ಅದರ ಎಕ್ಸ್ಟೆನ್ಷನ್ ಆಗಿ ಈ ಹಾಡುಗಳನ್ನ ಬರ್ಕೊಟ್ರು. ನನ್ನ ತಾಯಿಯವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ. 9 ಹಾಡು ನಾನೇ ಹಾಡಿದ್ದೀನಿ. ನೀವು ಕೇಳಿರ್ಬೋದು, ಲೋಕದ ಕಣ್ಣಿಗೆ ರಾಧೆಯು ಕೂಡ, ಅದರಲ್ಲಿ ತಿಂಗಳ ರಾತ್ರಿ ಅಂತ ಬರ್ತದೆ. ಅದೇ ತಿಂಗಳ ರಾತ್ರಿ
ತಿಂಗಳ ರಾತ್ರಿ ಯಮುನಾ ತೀರ ಕೃಷ್ಣ ನುಡಿಸಲು ಕೊಳಲನ್ನು, ತಿಂಗಳ ರಾತ್ರಿ ಯಮುನಾ ತೀರ ಕೃಷ್ಣ ನುಡಿಸಲು ಕೊಳಲನ್ನು, ತಾಯಿಗನಿಸಿತು ತುಂಟ ಕೃಷ್ಣ, ತಾಯಿಗನಿಸಿತು ತುಂಟ ಕೃಷ್ಣನು ಕೇಳುತ್ತಿಹನು ಕೈ ತುತ್ತನ್ನು, ಕೇಳುತ್ತಿಹನು ಕೈ ತುತ್ತನ್ನು. ಸೊ ಈ ಹಾಡು ಹಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ ಮ್ಯಾಮ್ ಕೇಳಕ್ಕೆ. ಯಾಕಂತಂದ್ರೆ ಆ ಸಾಹಿತ್ಯಕ್ಕಿರೋ ಶಕ್ತಿ ಅಂಥದ್ದು ಅಂತ ಅನ್ಸುತ್ತೆ ಅಲ್ವಾ. ಸೊ ನೀವು ಆರಂಭದಲ್ಲಿ ಹೇಗಿತ್ತು ಮ್ಯಾಮ್, ಅಂದ್ರೆ ಸಂಗೀತವನ್ನ ಹಾಡುವಂಥ ಸಮಯದಲ್ಲಿ ಆರಂಭದಲ್ಲಿ ತುಂಬಾ ಸಣ್ಣ ವಯಸ್ಸು, ಅದು ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಏಜ್ ಆಗಿರಲ್ಲ. ಸೊ ನಾವು ರಾಗವನ್ನ ಹಾಡುವಂತ ಪ್ರಯತ್ನ ಮಾಡ್ತೇವೆ, ಬಟ್ ಆ ಸಾಹಿತ್ಯವನ್ನ ಅರ್ಥಕೊಂಡು ನಾವು ಹಾಡುವಂತ ರೀತಿ ಇದೆಯಲ್ಲ, ಅದು ತುಂಬಾ ವಿಭಿನ್ನ ನನ್ನ ಪ್ರಕಾರ. ಸೊ ಅದಕ್ಕೆ ಜೀವ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅವಾಗ. ಸೊ ಈ ಬದಲಾವಣೆ ನೀವೊಂದು ಮೆಲುಕು ಹಾಕೋದಾದ್ರೆ ಹೇಗಿತ್ತು ಅಂತ ಹೇಳಿ. ಈಗ ನಾನು 5ನೇ ವರ್ಷ ಹುಡುಗಿಯಾಗಿದ್ದಾಗಿಂದ ಹಾಡಕ್ಕೆ ಶುರು ಮಾಡಿದ್ದು. 5ನೇ ವರ್ಷದವಳಾಗಿದ್ದಾಗ ನಾನು ಡೈರೆಕ್ಟಾಗಿ ದೊಡ್ಡ ದೊಡ್ಡ ಭಾವಗೀತೆಗಳನ್ನ ಹಾಡಲಿಲ್ಲ ವೇದಿಕೆ ಮೇಲೆ, ಅಥವಾ ಬಹುಶಃ ಆ ಥರ ಒಂದು ವೇದಿಕೆ ನನಗಿರಲಿಲ್ಲ. ಯಾಕಂದರೆ ಆ ಚಿಕ್ಕವಳಾಗಿದ್ದೆ, ಆಗ ಜಾಸ್ತಿ ಮಕ್ಕಳ ಗೀತೆಗಳನ್ನ ಹಾಡ್ಕೊಂಡು ಬಂದೆ. ಮಕ್ಕಳ ಗೀತೆ ಹಾಡಬೇಕಾದ್ರೆ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನಂಗೊಂದು ರೊಟ್ಟಿ ತಟ್ಟಪ್ಪ, ಓಕೆ ಒಂದೇ ರೊಟ್ಟಿ ಒಬ್ಬ ಅಂಗಡಿ ಕಿಟ್ಟಪ್ಪ ಇದ್ದಾನೆ ರೊಟ್ಟಿ ತಟ್ಟಪ್ಪ ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು. ಸೊ ಅದೊಂದು ಮಗುಗೆ ಆ ವಯಸ್ಸಿಗೆ ಏನು ಬೇಕೋ ಆ ಸಾಹಿತ್ಯವನ್ನು ನಾನು ಹಾಡ್ತಿದ್ದೆ. ಅದನ್ನ ಅದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಹಾಡೋರಿಗೆ ಸಾಹಿತ್ಯ ಅರ್ಥ ಆಗೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಅಂದರೆ ಹಾಡೋರ್ಗೆ ಅರ್ಥ ಆಗಿಲ್ಲ ಅಂದರೆ ಅವ್ರು ಕನ್ವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಕುಡ್ ಬಿ ಎನಿಥಿಂಗ್. ಹಾಡು ಒಂದೇ ಅಲ್ಲ. ಈಗ ಇನ್ನೊಬ್ರಿಗೆ ಒಂದು ಪಾಠ ಒಪ್ಪಿಸ್ತಾ ಇದ್ದೀರಿ, ಅಥವಾ ಇನ್ನೊಬ್ರಿಗೆ ಅರ್ಥ ಮಾಡ್ಸೋಕ್ಕೆ ಏನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದೀರಿ ಅಂದರೆ ಅದು ನಿಮಗೆ ಫಸ್ಟ್ ಅರ್ಥ ಆಗಿರಬೇಕು. ಆಗಲೇ ಒಂದು ಮೆಂಟಲ್ ಕ್ಲಾರಿಟಿ ಇರುತ್ತೆ. ಸೊ ಹೀಗಿತ್ತು ನನ್ನ ಒಂದು ಪಯಣ. ಹೀಗೆ ಹಾಗೆ ಮತ್ತು ಇನ್ನೊಂದು ಒಂದು ಸಿಂಗರ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಕರೆಕ್ಟ್. ಒಂದು ವಿರಹ ಗೀತೆ ಹಾಡಬೇಕು ಅಂದರೆ ಯು ನೀಡ್ ಟು ಹ್ಯಾವ್ ಒನ್ ಎಮೋಷನ್. ಅದು ವಿರಹ ಅಂದರೆ ಏನು ಅಂತ ಗೊತ್ತಿರಬೇಕು. ಆಗಲ್ಲ ಸ್ವಲ್ಪ ಕಷ್ಟ ಖಂಡಿತ ಆಗೋದು. ರವೀಂದ್ರ ಹಂದಿಗ್ನೂರು ಕೇಳಿರಬೇಕು. ಅವರು ನನ್ನ ಸಂಗೀತ ಜೀವನದಲ್ಲಿ ಒಂದು ತುಂಬ ಮುಖ್ಯ ಪಾತ್ರನ ಆಧರಿಸಿದ್ದಾರೆ. ಅವ್ರು ಹೇಗೆ ಅಂದರೆ ನನಗೆ ಗಜಲ್ ಹಾಡುಗಳು ತುಂಬ ಇಷ್ಟ ಇದ್ವು. ಆಗ ಅವ್ರು ಅದನ್ನು ಗುರುತಿಸಿದ್ರು. ಅವ್ರಿಗೂ ತುಂಬ ಅವ್ರಿಗೆ ಬರೀ ಗಜಲ್ಲೇ ಆಗಿತ್ತು, ಬೇರೆ ಏನು ಇರಲಿಲ್ಲ ಅವರ ಜೀವನದಲ್ಲಿ. ಸೊ ಅದನ್ನು ಕಂಡು ಅವ್ರು ನನ್ನ ಜೊತೆ ಒಂದು ಆಲ್ಬಮ್ ಮಾಡಿದರು. ನನ್ನ ತಾಯಿ ಸಾಹಿತ್ಯ ಬರೆದರು, ಅವರು ಸಂಗೀತ ನಿರ್ದೇಶನ ಮಾಡಿ ಮಾಡಿದ್ದು. ಅದು ಹೇಗೆ ಅಂದರೆ ಅಲ್ಲ ಪ್ರೇಮ ಗೀತೆಗಳು. ನಾನು ಆಗ ಹೈಸ್ಕೂಲಲ್ಲಿದ್ದೆ. ಆಗ ನನಗೆ ಅದರ ಅರಿವೇ ಇಲ್ಲ, ಏನೂ ಇಲ್ಲ. ಅಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಮೆಚ್ಯೂರಿಟಿನೇ ಬೇರೆ. ಸೊ ಹಾಡಬೇಕು, ಹಾಡಿದೆ. ಬಟ್ ಆದರೆ ಏನೋ ಒಂದು ಮ್ಯೂಸಿಕಲಿ ಒಂದು ಟೆಕ್ನಿಕಲ್ ವಿಷಯ ಏನಿದೆ ಅದನ್ನು ಮಾತ್ರ ಪರ್ಫೆಕ್ಟಾಗಿ ಒಪ್ಪಿಸಿದೆ. ಅದು ಏನು ಒಂದು ಆ ಕಡೆ ಈ ಕಡೆ ಒಂದು ಸ್ವಲ್ಪನೂ ಇಲ್ಲ. ಆದರೆ ಏನೋ ಸಮಥಿಂಗ್ ವಾಸ್ ಮಿಸ್ಸಿಂಗ್. ಅದನ್ನು ಎಷ್ಟು ಸಲ ಮಿಕ್ಸ್ ಮಾಡಿದ್ದೀವಿ ಅಂದರೆ, ಒಂದು ಆಲ್ಬಮ್ಮು ವಿ ಟುಕ್ ಮೋರ್ ದೆನ್ 5 years ಅದನ್ನ ಹೊರಗಡೆ ತರಲಿಕ್ಕೆ. ಅದನ್ನು ಮಿಕ್ಸ್ ಮಾಡಿ ಕೊನೆಗೆ ನಾನು 5ನೇ ವರ್ಷಕ್ಕೆ ಐ ವಾಸ್ ಲೈಕ್ ಓಕೆ ಫೈನ್, ಐ ಕ್ಯಾನ್ ಗೆಟ್ ಇಟ್. ಆ ಥರ ಒಂದು ಕಷ್ಟ ಆ ವಯಸ್ಸಿಗೆ ಅಲ್ಲ ಅಂತ ಅಂದಾಗ, ಅಂದರೆ ಇಫ್ ಯು ಹ್ಯಾವ್ ಟೇಕನ್ ಯುವರ್ ಕ್ರಾಫ್ಟ್ ವೆರಿ ಸೀರಿಯಸ್ಲಿ, ಅದು ಇಟ್ಸ್ ಡಿಫ್ರೆಂಟ್. ನಿಮ್ಮ ಮೊದಲ ಕಾರ್ಯಕ್ರಮ ಎಲ್ಲ ನೆನಪು ಬರುತ್ತೆ ಮ್ಯಾಮ್. ಯಾಕೆಂತಂದ್ರೆ ಸ್ಟಾರ್ಟಿಂಗಲ್ಲಿ ನೀವು ಹಾಡಿದಂಥದ್ದು ಅದು 5 years ಅಲ್ಲೇ ನೀವು ಈ ಒಂದು ಏನು ಕ್ಷೇತ್ರಕ್ಕೆ ಕಾಲಿಡ್ತೀರಾ. ಅದಾದ ನಂತರ ನಿಮ್ಮ ಮೆಮೊರಿಯಲ್ಲಿ ಉಳಿಯುವಂತಹ ಒಂದು ಕಚೇರಿ, ಸೊ ಅಲ್ಲಿ ಬಂದಿರುವಂತಹ ಅಪ್ರಿಸಿಯೇಷನ್ಸ್ ಆಗಿರ್ಬೋದು, ಅಥವಾ ಏನೋ ಒಬ್ರು ಕೊಟ್ಟಂಥ ಕಿವಿ ಮಾತಾಗಿರ್ಬೋದು, ಯಾವ್ದು ನೆನಪು ಬರುತ್ತೆ ಅಂತ ಹೇಳಿ? ತುಂಬ ನಾನು ಫಸ್ಟು
ವೇದಿಕೆ ಮೇಲೆ ಹಾಡಿದಾಗ ನನಗೆ ಸಿಕ್ಕಾಪಟ್ಟೆ ಐ ವಾಸ್ ವೆರಿ ನರ್ವಸ್. ಕೈಯೆಲ್ಲ ನಡ್ಗೋದು, ಅಯ್ಯೋ ನನಗೆ ಗಂಟೆಲ್ಲ ಒಣಗ್ಕೊಂಡು ಹೋಗೋದು. ನನಗೆ ಐ ವಾಸ್ ಅ ವೆರಿ ಶೈ ಗರ್ಲ್. ಈಗಲೂ ಐ ಆಮ್ ಅ ಶೈ ಗರ್ಲ್, ಬಟ್ ಎಷ್ಟೋ ವಾಸಿ ಮುಂಚೆಗಿಂತ. ಸೊ ನನಗೆ ತುಂಬ ಒಂದು ಸ್ಟೇಜ್ ಫಿಯರ್ ಸಿಕ್ಕಾಪಟ್ಟೆ ಇರ್ತಿತ್ತು. ಹೇಗೆ ಹಾಡೋದು, ಎಲ್ಲರ ಮುಂದೆ ಹೆಂಗೆ ನೋಡೋದು, ಅದು ಹಾಗೆ ಅದು ನಾನೇ ಕ್ರಮೇಣ ಅದನ್ನ ಕಲ್ತ್ಕೊಂಡು ಅಳವಡಿಸ್ಕೊಂಡಿದ್ದು. ಸೊ ಫಸ್ಟು ನನ್ನ ಹೆಸರು ಒಂದು ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿದರು. ಎಷ್ಟು ಉತ್ಸಾಹಕ್ಕಾಗಿದೆ ಅಂದರೆ ನಾನು ಹೋಗ್ಬಿಟ್ಟು ನನ್ನ ಸ್ಕೂಲಲ್ಲಿ ಎಲ್ಲರಿಗೂ ಹಂಚ್ಬಿಟ್ಟಿದ್ದೆ, ಎಲ್ಲ ತೊಗೊಳ್ಳಿ ಪ್ಲೀಸ್ ಬನ್ನಿ ಅಂತ ಹೇಳ್ಕೊಂಡು. ಕರೆದೆ. ಆಮೇಲೆ ಸ್ಟೇಜ್ ಮೇಲೆ ಹಾಡಬೇಕಾದ್ರೆ ಅಂತೂ ಕೈ ಹಿಂಗೆ ನಡ್ಗೋದು. ಸೊ ಅದು ಜ್ಞಾಪಕ ಇದೆ ನನಗೆ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಆಗಿದ್ದು ಕಾರ್ಯಕ್ರಮ. ಸೊ ಅದೆಲ್ಲ ಒಂಥರ ಮೆಮೊರಿ ಅಲ್ವಾ ಮ್ಯಾಮ್? ಯಾಕೆಂತಂದ್ರೆ ಈ ಸಂಗೀತ ಅನ್ನುವಂಥದ್ದು, ಸೊ ಸಂಗೀತ ಅಂತಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಾಗೆ ನಾವು ಮೊದಲು ಇಟ್ಟಂತಹ ಹೆಜ್ಜೆ ಇದೆಯಲ್ಲ, ಸೊ ಇವಾಗ ನೆನೆಸಿದಾಗ ತುಂಬ ಖುಷಿ ಅನ್ಸುತ್ತೆ. ಅದಕ್ಕೆ ಅಂತಾರೆ ಕಾಣ್ತದೆ, ಒಂದ್ಸಲ ಹಿಂತಿರುಗಿ ನೋಡಬೇಕು, ನಾವು ಬಂದ ದಾರಿ ನೋಡಬೇಕು, ಅದು ಹೆಂಗಿರುತ್ತೆ ಅಂತ ಹೇಳ್ಕೊಂಡು. ಸೊ ನಿಮಗೆ ಈ ಕ್ಷೇತ್ರದಲ್ಲಿ ಕಂಡುಕೊಂಡಂಥ ಬಹುದೊಡ್ಡ ವಿದ್ಯೆ ಅಥವಾ ಒಂದು ನಿಮ್ಮ ಲೈಫಿನ ಮೋಟಿವೇಶನ್ ಆಗಿರ್ಬೋದು, ಯಾವ್ದಾರು ಇದೆಯಾ ಥ್ರೂ ಸಂಗೀತ ನೀವು ಕಲ್ತ್ಕೊಂಡಿರುವಂಥದ್ದು? ಜೀವನ ಪ್ರೀತಿ. ಆ್ಯಂಡ್ ಇನ್ನೊಂದೇನು ಅಂದರೆ, ನಂದು ಯಾವುದು ಕೂಡ ಪ್ಲ್ಯಾನ್ಡ್ ಅಲ್ಲ. ಅಂದರೆ ನಾನು ಹೀಗೆ, ಸೊ ನಾನು ಐ ಹ್ಯಾವ್ ಟು ಬಿ ಅ ಸಿಂಗರ್ ಅಂತ. ನಾನು ನನ್ನ ತಾಯಿಯವ್ರಿಗೆ ನಾನು ಭರತನಾಟ್ಯಂ ಡ್ಯಾನ್ಸರ್ ಆಗಬೇಕು ಅಂತಲೂ ತುಂಬ ಆಸೆ ಇತ್ತು. ಬಟ್ ಅದಕ್ಕಿಂತ ಮ್ಯೂಸಿಕ್ ವಾಸ್ ವೆರಿ ಸ್ಟ್ರಾಂಗ್ ನನ್ನ ಜೀವನದಲ್ಲಿ. ಮತ್ತು ನಾನು ಇವತ್ತು ಏನಾಗಿದ್ದೀನಿ ಆ್ಯಸ್ ಅ ಪರ್ಸನ್, ಬಹುಶಃ ನನ್ನ ಇಷ್ಟಪಡೋ ಕಾರಣ ಬಿಕಾಸ್ ಆಫ್ ಮ್ಯೂಸಿಕ್. ಸೊ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್. ನನಗೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಅದ್ರ ಬಗ್ಗೆ. ಸೊ ಇನ್ನಷ್ಟು ಮಾತಾಡೋಣ ಮ್ಯಾಮ್. ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ತುಂಬ ಹತ್ತಿರ ಆದಂಥ ಕೆಲವು ವ್ಯಕ್ತಿಗಳ ಫೋಟೋ ತೋರಿಸ್ತೀನಿ ನಾನು. ಸೊ ಆ ಕ್ಷಣಕ್ಕೆ ನೀವು ಆ ಫೋಟೋ ನೋಡಿದ ತಕ್ಷಣ ಏನು ಮಾತು ಹುಟ್ಟುತ್ತೆ ಅನ್ನೋದನ್ನು ಹೇಳಬೇಕು. ಓಕೆ. ಮೊದಲು ಜಾನಕಿ ಅಮ್ಮ ಅವರು. ನನ್ನ ತಾಯಿಯವರು ಎಸ್ ಜಾನಕಿ ಅಮ್ಮ ಅವರ ಹಲವಾರು ಆಲ್ಬಮ್ಸ್ ಮಾಡಿದ್ದಾರೆ. ನಾನು ಮೊದಲು ಜಾನಕಿ ಅಮ್ಮನ ನೋಡಿದಾಗ ದುರ್ಗಾ ಬಂದಳು ನೋಡಿ ಆಲ್ಬಮ್ ಮಾಡೋ ಸನ್ನಿವೇಶದಲ್ಲಿ ನೋಡಿದ್ದು. ಅವರು ಅವರ ಯಜಮಾನರು ಕೂಡ ಇದ್ದರು ಆಗ. ಫಸ್ಟು ನಾನು ಆಗ ಪಾಶ್ಚಾತ್ಯ ಹಾಡುಗಳೆಲ್ಲ ಹಾಡ್ತಿದ್ದೆ. ನಾನು ಅವ್ರ ರಾಮು ಅಂಕಲ್ ಅಂತ ಹೇಳಿ ಕರಿತಿದ್ವಿ. ಅವರು ಬಂದಾಗ ತುಂಬ ಜೋವಿಯಲ್ ಆಗಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮುಂದೆನೇ ನಾನು ಹಾಡಿರಲಿಲ್ಲ, ವೆಸ್ಟರ್ನ್ ಹಾಡುಗಳು ಏನೂ ಹಾಡಿರಲಿಲ್ಲ. ಅವ್ರ ಮುಂದೆ ಹೋಗ್ಬಿಟ್ಟು ಹಾಡಿದೆ ನಾನು. ನೋಡಿ ನೀವು ಇಷ್ಟ ಆಗುತ್ತಾ ಹೇಳಿ ಅಂತ ಹೇಳಿ. ಅವ್ರು ಕನ್ನಡ ಮಾತಾಡ್ತಾರೆ, ಅವರಿಬ್ಬರು ಕೂಡ ತುಂಬ ಫ್ಲೂಯೆಂಟಾಗಿ ಕನ್ನಡ ಮಾತಾಡ್ತಾರೆ. ಅಂಕಲ್ ಕೂಡ ಮಾತಾಡ್ತಾಯಿದ್ರು. ಏನು ಎಷ್ಟು ಚೆನ್ನಾಗಿ ಹಾಡ್ತೀಯ, ನನಗೆ ಗೊತ್ತೇ ಇರಲಿಲ್ಲ, ಜಯಶ್ರೀ ಹೇಳೇ ಇರಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಅದಾದಮೇಲೆ ನನ್ನ ಅಮ್ಮನ ಮುಂದೆ ಅಪ್ಪ ಅಮ್ಮನ ಮುಂದೆ ಐ ಆಮ್ ಹರ್ ಫಸ್ಟ್ ಫ್ಯಾನ್ ಅಂತ ಹೇಳ್ಕೊಂಡು, ಶಿ ಸಿಂಗ್ಸ್ ಸೋ ವೆಲ್ ಅಂತೇಳಿ. ನನ್ನ ಅಪ್ಪ ಅಮ್ಮ ಇವಳೇನು ಹಾಡಲು ಅಂತೆಲ್ಲ ಒಂದು ಆಶ್ಚರ್ಯ ಆಯಿತು. ಆಗ ಅವ್ರು ಹೇಳಿದ್ರು, ವೆಸ್ಟರ್ನ್ ಹಾಡು ಕೇಳಿದ್ದೀರಾ, ಅವಳು ಹಾಡಿರೋದು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಕೇಳಿದ್ರಾ ಅಂತೆಲ್ಲ ಹೇಳಿ. ಪಾಪ ಅವ್ರು ಯಾವಾಗ ನನ್ನ ನೋಡ್ತಿದ್ರು ಆಗ ಮೊದಲನೇ ಮಾತು ಅದನ್ನೇ ಆಡ್ತಿದ್ರು. ಜಾನಕಿ ಅಮ್ಮ ಮತ್ತು ನನ್ನ ಭಾಗ್ಯ ಅವ್ರು ಹಾಡಿರುವಂಥ ಮಲಯಾಳಂ ಹಾಡುಗಳು, ತೆಲುಗು ಹಾಡುಗಳನ್ನೆಲ್ಲ ಕೇಳಿ ಕಲ್ತ್ಕೊಳ್ತಾ ಇದ್ದೆ. ಮಲಯಾಳಂ ಹಾಡುಗಳಲ್ಲಿ ವಿಶೇಷವಾಗಿ ಕೆಲವು ಕಂಪೋಸಿಂಗ್ಸ್ ತುಂಬ ನನಗೆ ಇಷ್ಟವಾಗುವಂಥ ಒಂದು ಕಂಪೋಸಿಷನ್ಸ್ ಇದ್ವು. ಅದರಲ್ಲಿ ಒಂದು ಹಾಡು ಕಲ್ತಿದ್ದೆ. ಅವರು ಮನೆಗೆ ಬಂದಾಗ ಅವ್ರ ಮುಂದೆ ಹಾಡು ತೋರಿಸ್ದೆ. ಅಮ್ಮಮ್ಮ ನೋಡಿ, ಅಮ್ಮಮ್ಮ ಅಂತ ಕರಿತೀನಿ ಅವ್ರನ್ನ, ನೋಡಿ ಇದು ಚೆನ್ನಾಗಿದೆಯಾ, ಅದು ಹೇಗೆ ಅಂತ. ಅವರು ಇಲ್ಲ ನೋಡು, ಇದು ಬೇರೆ ಥರ ಪ್ರೊನೌನ್ಸ್ ಮಾಡಬೇಕು, ಹಿಂಗೆಲ್ಲ ಪ್ರೊನೌನ್ಸ್ ಮಾಡೋದು, ನಾ ಹಿಂಗೆ ಹೇಳಬೇಕು ಅಂತೆಲ್ಲ ಹೇಳ್ಕೊಡೋರು. ಇವತ್ತು ಅದನ್ನು ಯೋಚನೆ ಮಾಡಿದ್ರೆ ಎಂಥ ಬ್ಲೆಸ್ಡ್ ಲೈಫ್ ಅಲ್ವಾ ನಂದು ಅಂತ ಅನ್ಸುತ್ತೆ. ಬಿಕಾಸ್ ಅವರು ಸಂಗೀತ ಶಾರದೆ, ಅವ್ರ ಹತ್ರ ಒಂದು ಕರೆಕ್ಷನ್ ಮಾಡಿಸ್ಕೊಳ್ಳೋ ಅಂಥದ್ದು ಇವತ್ತು ಕೂಡ
ಈಗ ನಾನು ಆಗಲೇ ಹಾಡಿದ್ನಲ್ಲ ಭಾವಗೀತೆ, ಅದನ್ನು ಅವರು ಕೇಳಿದ್ದಾರೆ, ಅದ್ರ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ, ಅವ್ರ ಆಶೀರ್ವಾದ ಕೊಡ್ತಾನೆ ಇರ್ತಾರೆ. ಅವ್ರು ನಮ್ಮ ಅಮ್ಮ ಎಲ್ಲ ನನ್ನ ಹಾಡುಗಳೆಲ್ಲ ಶೇರ್ ಮಾಡ್ತಾರೆ ಅವರಿಗೆ. ಅವ್ರು ಹೇಳ್ತಾ ಇರ್ತಾರೆ, ಓ ನಮ್ಮ ಮುದ್ದು ಮರಿ ತುಂಬ ಚೆನ್ನಾಗಿ ಹಾಡಿದ್ದಾಳೆ ಅಂತೆಲ್ಲ ಹೇಳ್ತಾರೆ. ಅಂದರೆ ತುಂಬ ಒಂಥರ ಮೈಯೆಲ್ಲ ಝುಮ್ ಅನ್ನತ್ತೆ. ಅಂಥ ಒಂದು ಗಾಯಕಿ, ಅಂಥ ಒಂದು ಸಂಗೀತಗಾರ್ತಿ ಅವ್ರು. ನನ್ನ ಬಗ್ಗೆ ನಾನು ಯಾರು, ಐ ಆಮ್ ಸಚ್ ಅ ಸ್ಮಾಲ್ ಪರ್ಸನ್. ಅವ್ರು ಎಷ್ಟು ಚೆನ್ನಾಗಿ ಗುರುತಿಸಿ, ಅದು ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿ, ನನಗಿಂತ ಚೆನ್ನಾಗಿ ಹಾಡಿದಾಳೆ ಅಂತ ಮೊನ್ನೆ ಹೇಳಿದ್ರು. ಐ ಫೆಲ್ಟ್ ವೆರಿ ಎಂಬ್ರಾಸ್ಡ್. ಬಟ್ ಆದರೆ ಇಟ್ಸ್ ಅ ಬ್ಲೆಸ್ಸಿಂಗ್. ಕರೆಕ್ಟ್. ಅದು ಅವರು ಸಿಂಪ್ಲಿಸಿಟಿನೂ ತೋರಿಸುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಅದರಿಂದ ನಾವು ಕಲ್ತ್ಕೊಳ್ಳೋದು ಎಷ್ಟಿದೆ. ಇನ್ನೊಬ್ಬ ಗಾಯಕಿಯನ್ನ ಒಂದು ಅವರ ಒಂದು ಏನು ಪಾಯಿಂಟ್ಸ್ ಇದೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಫಸ್ಟ್ ಕೇಳಬೇಕು, ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಅದರಿಂದ ಕಲ್ತ್ಕೊಳ್ಳೋದು ಅದು ಮಿಕ್ಕಿದ್ದು ಬೇರೆ. ಬಟ್ ಆದರೆ ಇದೊಂದು ಮುಖ್ಯ ಒಂದು ಕ್ಯಾರೆಕ್ಟರ್. ಸಂಗೀತ ಅದೇ ಹೇಳಿದ್ನಲ್ಲ, ಸಂಗೀತ ಒಂದು ಸಂಸ್ಕಾರ ಅಂತ. ಇದು ಸಂಸ್ಕಾರ, ಇದು ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಒಂದು ವಿಷಯ. ಥ್ಯಾಂಕ್ ಯು. ನೆಕ್ಸ್ಟ್ ಏನು ಹೇಳ್ತೀರಾ? ನಾನು ಅವರ 100ನೇ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡಿದಾಗ ನನಗೆ ಆ ಭಾಗ್ಯ ಸಿಕ್ತು. ಅವ್ರ ಮುಂದೆ ಹಾಡುವಂಥದ್ದು ಎಲ್ರಿಗೂ ಸಿಗದಿರುವಂತಹ ಭಾಗ್ಯ ಅದು, ಅವ್ರ ಎದುರುಗಡೆ ಹಾಡುವಂಥದ್ದು. ಹೌದು ಹೌದು. ಆ ಅನುಭವ ಹೇಳಿ ಮ್ಯಾಮ್, ಹೇಗಿತ್ತು? ತುಂಬ ಹೆಂಗೆ ಅಂದರೆ ಜನಜಂಗುಳಿ ಅಂದರೆ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ. ಹೆಂಗೆ ಏನಾದರೂ ಅಕಸ್ಮಾತ್ ಕಳೆದು ಹೋದರೆ ಹೋದ್ವಿ, ಅದು ವಾಪಸ್ ನಂಗೆ ಗೊತ್ತಿದೆ ಹೇಗೆ ಅಂತ. ಅಷ್ಟು ಒಂದು ಸಂಭ್ರಮದ ಆಚರಣೆ. ಆ ಒಂದು ಆಚರಣೆಯಲ್ಲಿ ಅವರ ಮುಂದೆನೇ ಉಪಸ್ಥಿತಿ, ಅಲ್ಲೇ ವಚನಗಳು ಹಾಡೋ ಒಂದು ಸದವಕಾಶ ಸಿಕ್ತು ನನಗೆ. ತುಂಬ ಒಳ್ಳೆ ಒಂದು. ಯಾವುದು ಹಾಡಿದ್ರಿ, ನೆನಪಿದೆ ಮ್ಯಾಮ್? ತುಂಬ ತುಂಬಿದುದು ತುಳುಕದು ನೋಡ, ತುಂಬಿದುದು ತುಳುಕದು ನೋಡ, ಒಲಿದುದು ಓ ಸರಿಸದು ನೋಡ, ಒಲಿದದು ಓ ಸರಿಸದು ನೋಡ, ತುಂಬಿದುದು ತುಳುಕದು ನೋಡ. ಇದೊಂದು ಕೆಲವು ಸಾಲುಗಳು. ಹೀಗೆ ಒಂದು ಬರೀ ವಚನಗಳೇ ಹಾಡಿದ್ದೆ ಅವತ್ತು. ಸೊ ತುಂಬ ಮೈಲ್ ಸ್ಟೋನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಜೀವನದಲ್ಲಿ. ಕರೆಕ್ಟ್. ನೆಕ್ಸ್ಟ್ ನನ್ನ ಗುರುಗಳು. ಬಹುಶಃ ನಾನು ಇಲ್ಲಿ ತನಕ ನಂಗೆ ಅವರ ಆಶೀರ್ವಾದದಿಂದನೇ ನಾನು ಹಾಡ್ತಾ ಇರೋದು ಅಂತ ನನ್ನ ಅಭಿಪ್ರಾಯ. ನಾನು ಯಾವುದೇ ವೇದಿಕೆಗೆ ಹೋದರೂ ಕೂಡ ಅವ್ರನ್ನ ನೆನೆಸ್ಕೊಳ್ದೆ ಹೋಗಲ್ಲ. ನನ್ನ ಫಸ್ಟ್ ಹಿಂದೂಸ್ತಾನಿ ಕ್ಲಾಸಿಕಲ್ ಫಸ್ಟ್ ನಾನು ಹಾಡಿದ್ದು ಅವರ ಗದ್ದುಗೆಯಲ್ಲಿ, ಪುಣ್ಯಾಶ್ರಮ ಇದರಲ್ಲಿ. ನನ್ನ ಗುರುಗಳು ಶ್ರೀ ಕಾಶಿನಾಥ್ ಪತ್ತಾರ್ ಅವರ ಸಾರಥ್ಯದಲ್ಲಿ ಹಾಡಿದೆ. ನಾನು ಆದಷ್ಟು ಲೈಟ್ ಹಾಡ್ಕೊಂಡು ಬಂದಿದ್ದವಳು. ಅಂದರೆ ಕಾರಣ ಕ್ಲಾಸಿಕಲ್ ಹಾಡಬೇಕು ಅಂದರೆ ಅದರ ಜವಾಬ್ದಾರಿಯೇ ಬೇರೆ. ಅಂದರೆ ಅದಕ್ಕೆ ಬೇಕಾಗಿರುವಂತಹ ಒಂದು ತಯಾರಿ ಇದೆಯಲ್ಲ, ದಟ್ ಈಸ್ ಫಾರ್ ಡಿಫ್ರೆಂಟ್. ನನ್ನ ಪ್ರೊಫೆಷನ್ನೇ ಇದಾಗಿತ್ತು, ಲೈಟ್ ಮ್ಯೂಸಿಕ್ ಆಗಿತ್ತು. ಸೊ ನಾನು ಇದು ಹೇಗೆ ಮಾಡಲಿ ಅಂತ ಒಂದು ಡೌಟ್ ಇತ್ತು ನನಗೆ. ಬಟ್ ಅದನ್ನ ಏನೇ ಇರಲಿ, ನೀನು ಹಾಡಲೇಬೇಕು ಅಂತ ಹೇಳಿದವ್ರು ನನ್ನ ಗುರುಗಳು. ಅದು ಅಜ್ಜಾರ ಮುಂದೆನೇ ಹಾಡಬೇಕು, ನನಗೆ ಆಸೆ ನೀನು ಅಜ್ಜಾರ ಮುಂದೆ ಹಾಡಬೇಕು ಅಂತ. ಅವ್ರಿಗೆ ನನಗಿಂತ ಹಠ ಅವ್ರಿಗಿತ್ತು. ನನಗೆ ಅಯ್ಯೋ ನಾನು ಹೆಂಗೆ ಹಾಡಲಿ, ಅದು ಇವ್ರು ಬೇರೆ ಅಜ್ಜಾರ ಮುಂದೆ ಹಾಡೋದೇ ಅಂತ ಸಾಮಾನ್ಯನ. ಅಯ್ಯೋ ನನಗಂತೂ ಹೆಂಗೆ ಅಂತ ಏನು ಅಂತ ಗೊತ್ತಿರಲಿಲ್ಲ. ಅಪ್ಪ ಅಮ್ಮನೂ ಹಾಡು ಪರವಾಗಿಲ್ಲ, ಹಿಂಗಾಗತ್ತೆ ಮಾಡು. ನನ್ನಮ್ಮ ಶಿ ವಾಸ್ ಮೈ ಬ್ಯಾಕ್ ಬೋನ್, ನನ್ನ ಬೆನ್ನೆಲುಬು ಅವರು. ಹಾಡು ಏನಾಗುತ್ತೆ, ಹಾಡು ಮಾಡು ಅಂತ ಹೇಳಿ. ಸೊ ಅದಕ್ಕೆ ತಯಾರಿ ನಡೆಸಿ ಎಲ್ಲ ಚೆನ್ನಾಗಿ ಮಾಡಿ ಬೆಳಗಿನ ಜಾವ 3 ಗಂಟೆ ನನಗೆ ಒಂದು ಸ್ಲಾಟ್ ಕೊಡಿಸಿದ್ರು. ಅದು ಹೇಗೆ ಅಂದರೆ ಜಾತ್ರೆ, ಅಲ್ಲಿ ಎಲ್ಲರೂ ಇದ್ದಾರೆ ಪ್ರಜ್ಞಾ. ಬರೀ ನೀವು ನೋಡಿದ್ರೆ ಏನೆಲ್ಲ ಒಳ್ಳೆ ರೈತರ ಥರ ಇದ್ದಾರೆ ನೋಡೋಕ್ಕೆ, ಎಲ್ಲ ಹಳ್ಳಿ ಗ್ರಾಮದವರು. ಬಟ್ ಅದರಲ್ಲಿ ಒಬ್ರಿಗಿಂತ ಒಬ್ಬರು ಸಂಗೀತ ವಿದ್ವಾಂಸರು. ನಿಮಗೆ ಅದು ನಿಜ ಅಲ್ಲಿ ಹೋಗಿ ನೋಡಬೇಕು, ನಿಮ್ಗೆ ಗೊತ್ತಾಗತ್ತೆ ಓ ಹೀಗೂ ಇರ್ತಾರ ಅಂತ ಹೇಳಿ. ಎಲ್ಲ ದಿಗ್ಗಜರು. ಆಮೇಲೆ ನಮ್ಮ
ದೇಶದ ತುಂಬ ವೆರಿ ವೆರಿ ಟ್ಯಾಲೆಂಟೆಡ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಬಂದು ಆ ವೇದಿಕೆಯಲ್ಲಿ ಹಾಡ್ತಾರೆ ವಿತೌಟ್ ರೆಮ್ಯುನರೇಷನ್. ಮತ್ತು ಒಂದು ಸ್ಲಾಟ್ ಸಿಗೋಕ್ಕೆ ಕಷ್ಟಪಡ್ತಾರೆ ಅಲ್ಲಿ ಗುದ್ದಾಟ. ನಾನು ಬೆಳಗಿನ ಜಾವ 3 ಗಂಟೆಗೆ ನನ್ನ ಗುರುಗಳು ಕಷ್ಟಪಟ್ಟು ಒಂದು ಸ್ಲಾಟ್ ತೆಗೆಸ್ಕೊಂಡಿದ್ರು ನಂದು. ಅದೊಂದು ಆಲ್ಬಮ್ ಬೇರೆ ಹಾಡಿದ್ದೆ, ಪುಟ್ಟರಾಜ ಗುರುವರ ಅಂತ ಹೇಳಿ, ಅದು ತುಂಬ ಫೇಮಸ್ ಆಗಿತ್ತು ಗದಗಲ್ಲಿ. ಸೊ ಆಕೆಗಿನ ಅವು ಖಂಡಿತ ಬನ್ರಿ ಕೊಡೋಣಂತಿ ಅಂತ ಹೇಳ್ಕೊಂಡು ಒಂದು ಸಿಕ್ಕಿತ್ತು ನನಗೆ. ಎಲ್ಲರೂ ಇದ್ದಾರೆ, ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಎಲ್ಲರೂ ಇದ್ದಾರೆ. ಸೊ ಅವರ ಮಧ್ಯದಲ್ಲಿ ಹಾಡಬೇಕು ನಾನು. ಅದು ನಂದಲ್ಲ, ಹಿಂದೂಸ್ತಾನಿ ಕ್ಲಾಸಿಕಲ್ ಹಾಡಬೇಕಿತ್ತು. ಸೊ ಅದಕ್ಕೆ ತಯಾರಿ ನಡೆಸಿ ಬೆಳಗಿನ ಜಾವ 3 ಗಂಟೆಗೆ ಹಾಡಿಸಿದ್ರು. ನಮಗೂ ಆ ಹಾಡು ಕೇಳಬೇಕು ಅಂತ ಅನಿಸ್ತಾ ಇದೆ ಮ್ಯಾಮ್. ಈಗ ಇವೆಲ್ಲ ಹಾಡಿದಂತ ಆ ಹಾಡು ನಮಗೋಸ್ಕರ, ವೀಕ್ಷಕರಿಗೋಸ್ಕರ ಖಂಡಿತ ಹಾಡ್ತೀನಿ. ಅದು ಹಾಡಬೇಕಾದ್ರೆ ಹಾಡು ಮುಗಿಸ್ದೆ. ಆಗ ಅಜ್ಜ ಅವರು ಆಗ್ತಾನೆ ದೇವರ ಪೂಜೆ ಮಾಡಿ ಆಗ್ತಾನೆ ಬಂದಿರುತ್ತೆ ಹೊರಗಡೆ. ಆಗ ಅವ್ರು ಕೇಳಿದ್ರಂತೆ, ಯಾರಾಕಿ ಪುಟ್ಟರಾಜ ಅಂತ ಕರೀತಾಳ, ಯಾರಾಕಿ ಆಕಿ ದೊಡ್ಡ ಹೆಸರು ಮಾಡ್ತಾಳ ನಾಳೆ ಅಂತ ಹೇಳಿದ್ರಂತೆ. ನನಗೆ ಕೇಳಿ ಇವತ್ತು ಕೂಡ ರೋಮಾಂಚನ ಆಗುತ್ತೆ. ಸೊ ನನ್ನ ಮೇಷ್ಟ್ರು ಹೇಳ್ತಿದ್ರು, ನೋಡಿದ್ಯಾ ಹಿಂಗೆ ಅಜ್ಜರ ಆಶೀರ್ವಾದ ಸಿಕ್ಕಿದೆ, ನೀನು ಯೋಚನೆ ಮಾಡಬೇಡ ನೀನು ಅಂತ ಹೇಳಿ. ಮತ್ತು ಅದಾದಮೇಲೆ ನಾನು ತಿರ್ಗಾ ಯಾಕಂದರೆ ನನ್ನ ಒಲವು ಅಷ್ಟೊಂದು ಕ್ಲಾಸಿಕಲ್ ಹತ್ತಿರ ಇಲ್ಲ, ಯಾಕಂದರೆ ಅದರ ಸಿದ್ಧತೆಯೇ ಬೇರೆ, ಮತ್ತು ಒಂದು ಸಂಸ್ಕಾರ ಅದಟ್ಸ್ ಅ ಡಿಫ್ರೆಂಟ್ ಫೀಲ್ಡ್ ಆಲ್ ಟುಗೆದರ್. ಅದಕ್ಕೆ ಈ ಲೈಟ್ ಆಗಲಿ ಅಥವಾ ಪಾಶ್ಚಾತ್ಯ ಆಗಲಿ ಅದರ ಯಾವುದೂ ಅದಕ್ಕೆ ಡೈವರ್ಷನ್ಸ್ ಇರಬಾರ್ದು ಅಂತ ಒಂದು ಇದು. ಬಟ್ ಐ ಆಮ್ ವೆರಿ ಡೈವರ್ಟೆಡ್. ಬಟ್ ಕ್ಲಾಸಿಕಲ್ ಮ್ಯೂಸಿಕ್ ಬೇಕೇ ಬೇಕು. ದಟ್ ಈಸ್ ಲೈಕ್ ಅವರ್ ಗ್ರಾಮರ್. ಸೊ ನಿಮಗೆ ಒಂದು ಭಾಷೆಗೆ ಹೇಗೆ ಮುಖ್ಯನೋ ವ್ಯಾಕರಣ, ಹಾಗೆ ಯು ನೀಡ್ ಕ್ಲಾಸಿಕಲ್ ಮ್ಯೂಸಿಕ್. ಅದಿದ್ರೇ ಒಂದು ಒಳ್ಳೆ ಒಂದು ಅಡಿಪಾಯ. ಸೊ ಎಸ್ ಮ್ಯಾಮ್, ಆಗ ನಾನು ಕೇಳಿದ ಹಾಗೆ, ಸೊ ಆ ಹಾಡು ನೀವು ಆ ಸಮಯದಲ್ಲಿ ಹಾಡಿದಂಥ ಆ ಹಾಡು ಯಾವುದು ಅಂತ ಹೇಳಿ. ಪುಟ್ಟರಾಜ ಗುರುವರ ಶಿವನವತಾರಿಣಿ, ಪುಟ್ಟರಾಜ ಗುರುವರ ಶಿವನವತಾರಿಣಿ, ಬೆಳಕಾದೆ ಬಾಳಿಗೆ ಬರುವೆ ನಿನ್ನ ಸೇವೆಗೆ, ಬರುವೆ ನಿನ್ನ ಸೇವೆಗೆ, ನಡೆದಾಡುವ ದೇವರು ನೀನು, ನೋಡಿ ನಾವು ಧನ್ಯರಾದೆವು, ನಡೆದಾಡುವ ದೇವರು ನೀನು, ನೋಡಿ ನಾವು ಧನ್ಯರಾದೆವು, ಕಲಿಯುಗದ ದೇವ ನೀನು, ಕಲಿಯುಗದ ದೇವ ನೀನು, ನುತಪುರ ವಾಸನೆ, ಪುಟ್ಟರಾಜ ಗುರುವರ ಶಿವನವತಾರಿಣಿ. ಚೆನ್ನಾಗಿತ್ತು ಮ್ಯಾಮ್. ಸೊ ನಮ್ಮನ್ನು ಮರೆಸುವಂಥ ಶಕ್ತಿ ಇದೆ ಅಂತ ಹೇಳ್ಬೋದು ಈ ಸಾಲುಗಳಿಗೆ. ಹೌದು. ಸೊ ಮತ್ತು ನಾನು ಒಂದು ವಿಚಾರವನ್ನು ಕೇಳಲೇಬೇಕು. ಸೊ ನಿಮ್ಮ ಸಿನಿ ಎಂಟ್ರಿ ಸಿನಿಮಾಗಳಿಗೆ, ಸಾಕಷ್ಟು ಸಿನಿಮಾಗಳಿಗೆ ನೀವು ಕಂಠದಾನವನ್ನು ಮಾಡಿದ್ದೀರಾ. ಸೊ ಈ ಆಸಕ್ತಿ ಬಂದದ್ದು ಹೇಗೆ? ಸಿನಿಮಾಗೆ ನೀವು ಅಲ್ಲಿಗೆ ಕಾರಣ ಏನಾದರೂ ಇತ್ತಾ? ಅದಕ್ಕೆ ಒಂದು ವಿಶೇಷವಾದ ಆಸಕ್ತಿ ಅಂತ ಏನೂ ಇಲ್ಲ. ಒಂದು ನನಗೆ ಐ ವಾಂಟ್ ಟು ಬಿ ಎ ಟ್ರೂ ಮ್ಯೂಸಿಷಿಯನ್. ಸೊ ಹಾಗೆ ಬಂತು. ಅಂದರೆ ಈಗ ಅದೇ ಒಂದು ಫೀಲ್ಡ್ನಲ್ಲಿ ಹುಟ್ಟಿ ಬೆಳೆದವಳು ನಾನು. ಸೊ ಅಲ್ಲಿ ಎಲ್ಲ ಸುತ್ತ ಎಲ್ಲ ಥರದ ಜನರಿದ್ದಾರೆ. ಸೊ ಎಲ್ಲ ಬೇರೆ 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 ವಿಧವಾದ ಒಂದು ಸ್ಟೈಲ್ಸ್ ಇವೆ ಈ ಒಂದು ನಮ್ಮ ಫೀಲ್ಡಲ್ಲಿ. ಅದರಲ್ಲಿ ಒಂದು ಶಾಖೆ ಫಿಲ್ಮ್ ಮ್ಯೂಸಿಕ್. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಅದು ಈಗ ತುಂಬ ಪ್ರಾಮುಖ್ಯತೆ ಇದೆ ಅದರಲ್ಲಿ, ಆ್ಯಂಡ್ ಐ ಅಪ್ರಿಷಿಯೇಟ್ ದಟ್. ಸೊ ಈಗ ಫಿಲಮ್ ಮ್ಯೂಸಿಕಲ್ಲೂ ಕೂಡ ನನಗೆ ಫಸ್ಟು ನನಗೊಂದು ಚಾನ್ಸ್ ಕೊಟ್ಟವರು ಮೈಸೂರು ಮೋಹನ್ ಅವರು. ಅವರ ಎಷ್ಟೋ ಚಲನಚಿತ್ರಗಳಲ್ಲಿ ಹಾಡಿದ್ದೀನಿ. ಅವರ ಮಗ ಗೌತಮ್ ಅಂತ ಹೇಳಿ ಆತ ಕೂಡ ಸಂಗೀತ ನಿರ್ದೇಶಕ. ಸೊ ಅವರ ನಿರ್ದೇಶನದಲ್ಲಿ ಹಲವು ಚಿತ್ರಗಳಲ್ಲಿ
ಹಾಡಿದ್ದೀನಿ. ಸೊ ಅದೊಂದು ಬೇರೆ ಬೇರೆ ಒಂದು ಪ್ರಯತ್ನ. ಹಾಗೆ ಸಾಧು ಕೋಕಿಲ ಅವರ ಜೊತೆ ಮತ್ತು ವಿ ಮನೋಹರ್ ಸರ್ ಅವ್ರ ಹತ್ರ. ಸೊ ಹೀಗೆ ಬೇರೆ ಬೇರೆ. ನಿಮಗೆ ತುಂಬ ಇಷ್ಟ ಆಗಿರೋದು ಯಾವುದು ಮ್ಯಾಮ್? ಯಾವ ಚಿತ್ರಗೀತೆ ನಿಮಗೆ? ನಮಗೆ ಪರ್ಸನಲಿ ಕೇಳಿದಾಗ ಆ ಒಂದೊಂದೇ ಬಚ್ಚಿಟ್ಟ ಮಾತು, ಆ ಸಾಂಗ್ ಎಲ್ಲ ಯಾವತ್ತಿಗೂ ಕೂಡ ನೆನಪಲ್ಲೇ ಇರುವಂಥ ಹಾಡುಗಳು ನಿಮ್ಮ ಧ್ವನಿಯಲ್ಲಿ ಮೂಡಿದಂಥದ್ದು. ಸೊ ನಿಮಗೆ ಪರ್ಸನಲ್ ಫೇವ್ರೇಟ್ ಯಾವುದಾಗಿದೆ? ನೀವು ಹಾಡಿದ್ರಲ್ಲಿ ನಿಮಗೆ ತುಂಬ ಪರ್ಸನಲ್ ಫೇವ್ರೇಟ್ ಅನಿಸುವಂಥದ್ದು? ನನಗೆ ಒಂದೊಂದೇ ಬಚ್ಚಿಟ್ಟ ಮಾತು ಒಂದು ಬೇರೆ ತುಂಬ ವಿಭಿನ್ನವಾದ ಒಂದು ಸ್ಟೈಲ್ ಇರೋಂಥ ಒಂದು ಹಾಡು. ಸಮಯದಲ್ಲಿ ತುಂಬಾ ಹೆಸರು ಮಾಡಿದಂತ ಹಾಡು ಅಂತಾನೆ ಹೇಳ್ಬೋದು ಅದನ್ನ. ಪ್ರತಿ ಒಂದು ಪ್ರೀತಿಯಲ್ಲಿ ಬಿದ್ದವರಾಗಿರ್ಬೋದು, ಪ್ರೀತಿಯಲ್ಲಿ ಇಲ್ಲದೆ ಇರೋರು ಆಗಿರ್ಬೋದು, ಪ್ರತಿಯೊಬ್ರು ಕೇಳ್ತಿದ್ದಂತ ಹಾಡು ಅದು. ಅದು ಸಾಧು ಅವರು ಕಂಪೋಸ್ ಮಾಡಿರೋದು. ಅದನ್ನ ಒಂದ್ಸಲಿ ಕರೆದ್ರು, ಒಂದು ಹಾಡಿದೆ ನಿಂಗೋಸ್ಕರ, ಬರ್ತೀಯಾ ಹಾಡ್ತೀಯಾ ಅಂತ ಕೇಳಿದ್ರು. ಬನ್ನಿ ಅದಕ್ಕೇನಂತೆ ಬನ್ನಿ ಹೇಳಿ ಅಂದೆ. ಹೋದೆ, ಹಾಡಿಸಿದ್ರು. ಆ್ಯಸ್ ಅ ಮ್ಯೂಸಿಷಿಯನ್ ಹೀ ಈಸ್ ಅನ್ ಎಕ್ಸಲೆಂಟ್ ಮ್ಯೂಸಿಷಿಯನ್. ನನಗೆ ನಾನು ನೋಡಿರುವಂತಹ ಮ್ಯೂಸಿಷಿಯನ್ಸಲ್ಲಿ ಒಂದು ಅವ್ರು ಏನು ಬೇಕು ಅವರಿಗೆ ಒಂದಂದರೆ ಒಂದು ಔಟ್ಪುಟ್ ಏನು ಬೇಕೋ ಅದು ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂಥ ಒಂದು ಮ್ಯೂಸಿಷಿಯನ್ ಅಂದರೆ ಸಾಧು ಕೋಕಿಲ ಅವರು. ಕಮಿಡಿಯನ್ ಆಗಿ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು, ಬಟ್ ಅದಕ್ಕಿಂತ ತುಂಬ ಒಳ್ಳೆ ಮ್ಯೂಸಿಷಿಯನ್ ಅವರು. ಸೊ ಅವ್ರು ತುಂಬ ಚೆನ್ನಾಗಿ ಹಾಡಿಸಿದ್ರು. ಎಲ್ಲೆಲ್ಲಿ ನ್ಯೂಯಾನ್ಸಸ್ ಹೇಗಿರಬೇಕು ಅಂತ ಹೇಳಿ ಎಲ್ಲ ಹಾಡಿ ಆಯಿತು, ಎಲ್ಲ ಓಕೆ ಡನ್. ಬೇರೆ ಥರ ಇತ್ತು ಹಾಡು. ಹಾಡಿ ಬಂದೆ. ಅದಾದಮೇಲೆ ಇನ್ನೊಬ್ಬ ಬೇರೆ ನನ್ನ ಗೆಳತಿಯರಿದ್ದಾರಲ್ಲ ಗಾಯಕಿಯರು, ಅವ್ರು ಬಂದು ನನಗೆ ಹೇಳಿದ್ರು, ಈ ಥರ ಹೋಗಿದ್ವಿ ಸ್ಟುಡಿಯೋಗೆ, ಅವರು ಸಾಧು ಸರ್ ಕೇಳಿಸಿದ್ರು ಹಾಡು. ಅವ್ರು ಕೇಳಿಸ್ಬಿಟ್ಟು ನಮ್ಮನ್ನ ಕೇಳಿದ್ರು, ಯಾರು ಹೇಳಿ ಸಿಂಗರ್ ಯಾರು ಅಂತ ಹೇಳಿ ಅಂತ ಕೇಳಿದ್ರು. ನಮಗೆಲ್ಲ ಫುಲ್ಲು ಏನು ಯಾರು ಅಂತ ಗೊತ್ತಾಗಲೇ ಇಲ್ಲ. ಫಸ್ಟು ನಾವು ಕೇಳಿದ್ ಬಾಂಬೆಯಿಂದನಾ ಯಾರಾದರೂ ಬಂದು ಹಾಡಿದ್ರ ಅಂತ ಕೇಳಿದ್ವಿ ಅಂತ ಹೇಳಿದ್ರು. ಇಲ್ಲ ನಮ್ಮ ರಕ್ಷಾ ಇದು ಹಾಡಿರೋದು ಅಂತ ಹೇಳಿದ್ರು. ಅವರು ನಮಗೆ ಆಶ್ಚರ್ಯ ಆಗೋಯ್ತು ಅಂತ ಹೇಳ್ತಿದ್ರು. ಸೊ ಬಟ್ ನನಗೆ ಗೊತ್ತೇ ಇರಲಿ, ಅಂದರೆ ಇದು ಬೇರೆ ಒಂದು ಆಯಾಮವನ್ನು ಕೊಡ್ತು ನನಗೆ ಆಸ್ ಅ ಗಾಯಕಿ. ಮತ್ತು ನನ್ನ ಒಂದು ವೆಸ್ಟರ್ನೈಸ್ಡ್ ಇನ್ಫ್ಲೂಯೆನ್ಸ್ ಏನಿದೆ ಮ್ಯೂಸಿಕಲ್ಲಿ, ಅದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಕಂಡು ಬಂತು ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಬೇರೆ ಬೇರೆ ಕ್ಲಾಸಿಕಲ್ ಬೇಸ್ಡ್ ಹಾಡಿದ್ದೀನಿ. ವಿ ಮನೋಹರ್ ಸರ್ಗೆ, ಅವ್ರಿಗೆ ವಿಜಯ್ ಪ್ರಕಾಶ್ ಸರ್ ಜೊತೆ ಡ್ಯುಯೆಟ್ ಹಾಡಿದ್ದೀನಿ. ಮತ್ತು ಮೈಸೂರು ಮೋಹನ್ ಅಂಕಲ್ ತುಂಬ ಒಳ್ಳೆ ಕಂಪೋಸಿಷನ್ಸ್ ಎಲ್ಲ ಹಾಡಿದ್ದೀನಿ. ವಿನೋದ್ ರಾಜ್ ಅವರ ಶುಕ್ರ ಫಿಲಮ್ದೆಲ್ಲ ಹಾಡಿದ್ದೀನಿ. ಮತ್ತು ಇತ್ತೀಚೆಗೆ ಮೂಕನಾಗಬೇಕು ಚಿತ್ರ, ಅದು ಮುಖ್ಯವಾಗಿ ನಮ್ಮ ಹೇಳಿದ ಹಾಗೆ ಹಂದಿಗ್ನೂರ ಕಾಕ ಅವ್ರ ಜೊತೆ ಹಾಡಿದ್ದ ಹಾಡೋದು. ಅದು ಸುಮ್ಮನೆ ಈ ಚಿತ್ರಕ್ಕೋಸ್ಕರ ಒಂದು ಸುಮ್ಮನೆ ಈ ಚಿತ್ರ ಅಂತ ಕೂಡ ಹೇಳಲಿಲ್ಲ ನಮಗೆ. ವೀರ್ ಸಮರ್ಥ ಅವರು, ಮೇಡಮ್ ಒಂದು ಹಾಡಿದೆ, ಬರ್ತೀರಾ ಒಂದು ಲೈನ್ ಹಾಡಬೇಕು ಅಂದರು. ಹೋದಾಗ ಮೇಡಮ್ ಇದೇ ಈ ಹಾಡು ನಿಮ್ಮ ಹಾಡೇ, ಒಂದು ಲೈನ್ ಹಾಡ್ತೀರಾ, ಹೀಗೆ ಈ ಥರ ತೊಗೊಳ್ಬೇಕು ಅಂತ. ಸೊ ಅದು ಸ್ವಲ್ಪ ರೇಂಜ್ ಕಡಿಮೆ ಇತ್ತು, ಹಾಡಿದೆ. ನನಗೆ ಯಾವ ಚಿತ್ರಕ್ಕೆ ಏನು ಅಂತಲೂ ಗೊತ್ತಿರಲಿಲ್ಲ. ಬಟ್ ಅದು ಆದಮೇಲೆ ನೋಡಿದ್ರೆ ಈ ಒಂದು ಸರಳ ಪ್ರೇಮ ಕಥೆ ಚಿತ್ರಕ್ಕೆ ಯೂಸ್ ಮಾಡಿದ್ದಾರೆ. ಮತ್ತು ಕೊನೆಗೆ ದಟ್ ವಾಸ್ ಅ ವೈರಲ್. ಆ್ಯಕ್ಚುಲಿ ಮೂಕನಾಗಬೇಕು ಇಸ್ ಸಪೋಸ್ ಟು ಬಿ ಮೈ ಫೇವ್ರೆಟ್ ಸಾಂಗ್. ವೆರಿ ಅನ್ಫಾರ್ಚುನೇಟ್ಲಿ ಹಾಡು ಪೂರ್ತಿ ಯೂಸ್ ಮಾಡ್ಕೊಳ್ಳಿಲ್ಲ ಚಿತ್ರದಲ್ಲಿ. ಮಾಡ್ಕೊಳ್ಬೇಕಿತ್ತು ಅಂತ ಅನ್ಸುತ್ತೆ, ಯಾಕಂದರೆ ಸಾಹಿತ್ಯ ತುಂಬ ಚೆನ್ನಾಗಿದೆ, ಒಳ್ಳೆ ಮತ್ತು ಜನರಿಗೆ ಮುಟ್ಟುವಂಥ ಒಂದು ಹಾಡೋದು. ಹೌದು, ಹಾಡು ಸಾಲುಗಳಂತೂ ಬ್ಯೂಟಿಫುಲ್. ನನ್ನ ಫೇವ್ರೇಟ್. ನನ್ನ ಕಾಕನೂ ತುಂಬ ಇಷ್ಟ. ಹಂದಿಗ್ನೂರು ಆಗಲೇ ಹೇಳಿದ ಹಾಗೆ ನನಗೆ ಗಜಲ್ಗಳು ತುಂಬ ಇಷ್ಟ ಇದ್ವು. ಯಾಕೆಂದರೆ ಆ ಸ್ಟೈಲ್ ಇಷ್ಟ ಆಯಿತು, ಮತ್ತು ತುಂಬ ಕಷ್ಟವಾಗಿತ್ತು ನಂಗೆ ಹಾಡಲಿಕ್ಕೆ. ನನಗೆ ಒಳ್ಳೆ ಚಾಲೆಂಜಿಂಗ್ ಆಗಿರ್ತಿತ್ತು. ಹಾಗೆ ಕಲ್ತ್ಕೊಂಡು ನನ್ನ ಒಂದು ಗಾಯಕಿಗೆ ತುಂಬ ಒಂದು ಮೆರುಗು ಕೊಡ್ತು ಗಜಲ್ಸ್. ಸೊ ಅದೇ ಟೈಮಲ್ಲಿ ನನಗೆ ಸಿಕ್ಕಿದ್ದು ಇವರು. ಸೊ ಮೂಕನಾಗಬೇಕು ಹಾಡು ತುಂಬ ಇಷ್ಟ ಆಯ್ತು ನನಗೆ. ಸೊ ನಿಮ್ಮ ಜರ್ನಿ ಹೀಗೆ ಮ್ಯಾಮ್ ಕಲರ್ಫುಲ್ ಆಗಿ ಇರಲಿ ಅಂತ ನಾನು ಆಶಿಸ್ತೀನಿ. ಯಾಕಂತಂದರೆ ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ವಿಭಿನ್ನವಾದಂಥ ಪ್ರಯತ್ನವನ್ನು ಮಾಡ್ತಾ ಬಂದವ್ರು ನೀವು. ಸೊ ಇನ್ನಷ್ಟು ಅವಕಾಶಗಳು ಈ ಕ್ಷೇತ್ರದಲ್ಲಿ ನಿಮ್ಗೆ ಸಿಗ್ತಾ ಹೋಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮುಗಿಸುವ ಮುಂಚೆ ಒಂದು ನಿಮ್ಮ ವೆಸ್ಟರ್ನ್ ಸಾಂಗಿನ ಜಲಕ್ನೊಂದಿಗೆ ನಾವು ಮುಗಿಸ್ಬೋದಾ? ಖಂಡಿತ. ನ್ಯಾಟ್ ಕಿಂಗ್ ಕೋಲ್ ಅಂತ ಹೇಳಿ ಒಬ್ಬ ಜಾಝ್ ಗಾಯಕ, ಅವರು ತುಂಬ ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಆ ಹಾಡುಗಳು ಬೇರೆಯವ್ರು ಹಾಡಿ ತುಂಬ ಫೇಮಸ್ ಮಾಡಿದ್ದಾರೆ.
ಅವರ ಒಂದು ಕಂಪೋಸಿಂಗ್ ಒಂದು ಹಾಡು ನೇಚರ್ ಬಾಯ್ ಅಂತ ಹೇಳಿ ನನಗೆ ತುಂಬ ಇಷ್ಟವಾದಂಥ ಒಂದು ಹಾಡು. ನೀವು ಕೇಳ್ತಿದ್ರಲ್ಲ ಏನೋ ಗುನುಗ್ತಾ ಇದ್ರಿ, ಏನು ಗುನುಗ್ತೀರಿ ಅಂತ, ಈ ಹಾಡು ಕೂಡ ಒಂದು. ಓಕೆ. There was a boy, a very strange and lonely boy. They say he wandered very far over land and sea. A little shy and sad of eye, but very wise was he. And then one day, one magic day, he passed my way. And while he wandered very far over land and sea, the greatest thing you'll ever know is just to love and be loved in return. ಬ್ಯೂಟಿಫುಲ್ ಎಂಡಿಂಗ್ ಸಿಕ್ತು ಅಂತಾನೆ ಹೇಳ್ಬೋದು ಇಂಟರ್ವ್ಯೂಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.